ನಮಸ್ಕಾರ ಅಂಡ್ ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಸೀದಾ ಸವಾಲ್. ನಾನು ವಿದ್ಯಾ ಮಲ್ನಾಡ್. ಸೀದಾ ಸವಾಲ್ ಈ ಸಲ ರಾಜ್ಯದ ಎಂಪಿಗಳಿಗೆ 28 ಜನ ಎಂಪಿಗಳು, ಬಿಜೆಪಿಯವರು, ಜೆಡಿಎಸ್ ಮತ್ತು ಕಾಂಗ್ರೆಸ್ 3 ಜನ ಇದ್ದಾರೆ. ರಾಜ್ಯದಲ್ಲಿ ಬರ ತಾಂಡವ ಆಡ್ತಾ ಇದೆ. ಮತ್ತೊಂದು ಕಡೆಗೆ ಮೇಕೆದಾಟುಗೆ ಅನುಮತಿಯನ್ನ ತಗೊಳಕ್ಕಾಗ್ತಾ ಇಲ್ಲ. ಕಾವೇರಿ ಇಶ್ಯೂ ಸಾಲ್ವ್ ಆಗ್ತಾ ಇಲ್ಲ. ಕುಡಿಯೋಕ್ ನೀರಿಲ್ಲ ಅಂದ್ರೂ ಕೂಡ ನಮ್ಮ ನೀರು ನಮಗೆ ಬಿಡಿ ಅಂತ ಅವ್ರು ಎಷ್ಟೇ ಹಠ ಹಿಡಿದ್ರು ಅದಕ್ಕೆ ಟೆಕ್ನಿಕಲಿ ಹಂಗಲ್ಲ ಹಿಂಗೆ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಮ ಕೈಲಿ ವಾದ ಮಾಡಕ್ ಆಗ್ತಾ ಇಲ್ಲ. ಈಗೆಲ್ಲ ಬಿಡಿ ಒಂದೆರಡು ಸಲ ಏನೋ ರಾಜ್ಯದ ಪರವಾಗಿ ಕರುಣೆ ತೋರಿಸ್ದಂಗೆ ಕಾಣಿಸ್ತಾ ಇದೆ. ಕುಡಿಯೋಕ್ಕೂ ನೀರಿಲ್ಲ ಅಂದಿದ್ದು ಅರ್ಥ ಆಗ್ತಾ ಇದೆ. ಇದರ ನಡುವೆ ಸರ್ವ ಪಕ್ಷಗಳ ಸಭೆಯನ್ನ ಡಿ ಕೆ ಶಿವಕುಮಾರ್ ಅವರು ಕರೆದಿದ್ದಾರೆ. ಎಲ್ಲ ಪಕ್ಷಗಳ ಎಂಪಿಗಳು ರಾಜ್ಯದ ಪರವಾಗಿ ಧ್ವನಿಯನ್ನ ಎತ್ತಲೇಬೇಕಾದ ಅನಿವಾರ್ಯತೆಗೆ ಸಿಗಾಕೊಂಡಿದೀವಿ. ಬರ ಇದೆ, ಇನ್ನೂ ಕೂಡ ಯಾವುದೇ ಬರದ ತಾಲೂಕುಗಳನ್ನ ಘೋಷಣೆ ಮಾಡ್ತಾ ಇಲ್ಲ. ರೈತರು ಲಬಲೊಬ ಅಂತ ಬಾಯಿ ಬಡ್ಕತಾ ಇದ್ದಾರೆ. ಇದರ ನಡುವೆ ಇವತ್ತಿನ ಮೀಟಿಂಗ್ ಕೇವಲ ಫೋಟೋ ಶೂಟಿಗೆ ಮಾತ್ರ ಸೀಮಿತ ಆಗುತ್ತಾ ಅಥವಾ ನಿಜವಾಗಿಯೂ ಇದು ವರ್ಕೌಟ್ ಆಗುತ್ತಾ? ಇದ್ರ ಬಗ್ಗೆ ನಾವು ಚರ್ಚೆ ಮಾಡೋಣ ಅಂತ ಹೇಳ್ತಾ ಇದೆ. ಹೊತ್ತಿನ ವಿಶೇಷ ಒಗ್ಗಟ್ಟ ಅಥವಾ ಬೆಕ್ಕಟ್ಟ. ನಾನು ವಿದ್ಯಾ ಮಲ್ನಾಡ್. ಪ್ರಮಾಣ ವಚನ ಸ್ವೀಕಾರ ಮಾಡಿ ಒಂದೂವರೆ ತಿಂಗಳ ಆಗ್ತಾ ಇದೆ. ಈಗಲೇ ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗುವ ಪ್ರಯತ್ನ ಕೈ ಹಾಕಿದ್ದಾರೆ. ಇದು ಒಂದು ಒಳ್ಳೆ ಮುನ್ಸೂಚನೆ ಅಂತ ಕನ್ಸಿಡರ್ ಮಾಡೋದ. ಆ್ಯಂಡ್ ಸಾಮಾನ್ಯವಾಗಿ ಇಂತಹ ಸಂಸತ್ ನಡಿಬೇಕಾದ್ರೆ ಎಲ್ಲ ಅಂದರೆ ರಾಜ್ಯದ ಪರವಾಗಿ ಹಿಂಗೆ ಧ್ವನಿ ಹತ್ರಪ್ಪ ಇಂಥದ್ದು ಮಾತಾಡ್ರಪ್ಪ ಅಂತ ಹೇಳ್ತಾರೆ. ಹಾಗೆ ಈ ಸಲವೂ ಕೂಡ ಮುಂದುವರಿತಾ ಇದೆ. ನಾವು ಚರ್ಚೆನ ಮಾಡ್ತಾ ಹೋಗೋಣ. ನನ್ನ ಜೊತೆ ಗೆಸ್ಟ್ಗಳು ಕೂಡ ಇದ್ದಾರೆ. ವೆಲ್ಕಮ್ ಮಾಡ್ಕೊಳ್ತೀನಿ. ಕಾಂಗ್ರೆಸ್ ವಕ್ತಾರರು ಚಾಂದ್ ಪಾಷಾ ಇದ್ದಾರೆ. ನಮಸ್ಕಾರ ಚಾಂದ್ ಪಾಷಾ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಜೆಡಿಎಸ್ ವಕ್ತಾರಾಗಿ ಉಮೇಶ್ ಅವರು ಇದ್ದಾರೆ. ನಮಸ್ಕಾರ ಸರ್, ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಉಮೇಶ್ ಅವರೇ, ನಿಮ್ಮಿಂದಲೇ ನಾನು ಆರಂಭ ಮಾಡ್ತೀನಿ. ಇದೊಂದು ಕಂಪ್ಲೇಂಟ್ ತುಂಬಾ ಹಳೇದು ಮತ್ತು ಇವತ್ತಿಗೂ ಪ್ರಸ್ತುತದಲ್ಲಿದೆ. ಅದೇನಪ್ಪ ಅಂದ್ರೆ ತಮಿಳುನಾಡಿನ ಎಂಪಿಗಳಿಗಿರೋ ಬೆನ್ನು ಮೂಳೆ ನಮ್ಮ ರಾಜ್ಯದ ಎಂಪಿಗಳಿಗಿಲ್ಲ. ಮಾತೇ ಆಡಲ್ಲ. ಎಕ್ಸ್ಪೆಷಲಿ ಬಿಜೆಪಿ ಅಂತ. ಬಿಜೆಪಿ ಬರ್ತಿದ್ದಂಗೆ ಆ ಪ್ರಶ್ನೆ ಹಾಕ್ತೀನಿ. ನಮ್ಮ ರಾಜ್ಯದ ಎಂಪಿಗಳಿಗೆ ಏನು ಸಮಸ್ಯೆ? ಭಾಷೆ ಸಮಸ್ಯೆಯಾ, ಧ್ವನಿ ಸಮಸ್ಯೆಯಾ, ನಡುಕನ, ಅಥವಾ ನಾವು ಎಂ ಪಿ ಆಗಾಯ್ತು ಗೆದ್ದ ಮೇಲೆ ಇನ್ನೇನು ಕೇಳ್ಬೇಕು ಅವ್ರ ಹತ್ರ? ನಮ್ಮ ಪಾಡಿಗೆ ನಾವು ಡೆಲ್ಲಿಲಿ ಆರಾಮಾಗಿರೋಣ ಅನ್ನುವ ಮನಸ್ಥಿತಿನ? ಏನು ಸಮಸ್ಯೆ? ನೋಡಿ, ಇದು ಬಹಳ ವರ್ಷಗಳ ಇದೊಂದು ಚರ್ಚೆ ನಡೀತಾ ಇದೆ ಮೇಡಮ್. ಇದು ಕೇವಲ ಬಿಜೆಪಿ ಅಂತಲ್ಲ, ಕಾಂಗ್ರೆಸ್ ಅಂತಲ್ಲ, ಅಥವಾ ಇನ್ನೊಂದು ಪಕ್ಷ ಅಂತಲ್ಲ. ಇದು ಬಹುಶಃ ನಮ್ಮಲ್ಲಿ ರಾಜ್ಯಾಭಿಮಾನದ ಸ್ವಲ್ಪ ಕೊರತೆ ಇದೆ ಅನ್ಸುತ್ತೆ. ಬಹುಶಃ ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದ್ದೀರಾ, ಈಗ ಆಂಧ್ರ ಪ್ರದೇಶ ಇರ್ಬೋದು, ಕೇರಳ ಇರ್ಬೋದು, ತಮಿಳ್ನಾಡು, ಎಸ್ಪೆಷಲಿ ತಮಿಳ್ನಾಡು ಅಂತ ರಾಷ್ಟ್ರಾಭಿಮಾನ, ರಾಜ್ಯಾಭಿಮಾನಿಗಳು, ಭಾಷಾಭಿಮಾನಿಗಳು ನಾವೆಲ್ಲೂ ನೋಡೋಕೆ ಸಾಧ್ಯ ಇಲ್ಲ. ಬಹುಶಃ ತಮಿಳ್ನಾಡಲ್ಲಿ ನೀವು ಯಾವುದೇ ಬೋರ್ಡ್ ನೋಡಿ, ಯಾವುದೇ ಒಂದು ಆಫೀಸ್ ಕಚೇರಿಗಳನ್ನ ನೋಡಿ, ಅದಿರೋದೆಲ್ಲ ತಮಿಳು ಭಾಷೆಯನ್ನು ಹೊರತುಪಡಿಸು ಬೇರೆ ಏನೂ ಮಾಡೋದಿಲ್ಲ. ಆಮೇಲೆ ಅವ್ರ ವಿಚಾರ ಬಂದಂಥ ಸಂದರ್ಭದಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಒಗ್ಗಟ್ಟಾಗ್ತವೆ ಮೇಡಮ್. ಅಲ್ಲಿ ನೀವು ನೋಡಿದ್ರೆ ಅದು DMK ಆಗಿರ್ಬೋದು, AIDMK ಇರ್ಬೋದು, ಇವತ್ತಿನ TVK ಇರ್ಬೋದು, ಇನ್ಯಾವುದಾರ ಒಂದು ಇಂಡಿಪೆಂಡೆಂಟ್ ಇರ್ಬೋದು, ಅವರು ಉಳಿದಿರುವಂಥ ಸ್ವತಂತ್ರ ಪಕ್ಷಗಳಿರ್ಬೋದು, ಈ ವಿಚಾರದಲ್ಲಿ ಅವರೆಲ್ಲ ಒಗ್ಗಟ್ಟಾಗ್ತಾರೆ. ನಮ್ಮಲ್ಲಿ ಇದು ಸ್ವಲ್ಪ ಕೊರತೆ ಕಾಣ್ತದೆ. ಇಲ್ಲಿ ನಾವೇನಂತೀವಿ ಅಂದರೆ ನಮ್ಮ ಹೈಕಮಾಂಡ್ ಏನು ಅನ್ಕೊಂಡ್ಬಿಡ್ತದೋ, ಅಥವಾ ಅವರು ಕೊಡಬೇಕು, ಆದೇಶ ಕೊಡಬೇಕೇನೋ, ಅಥವಾ ಅವರು ಏನಾರು ಅನ್ಕೋತಾರೇನೋ ಇಲ್ಲಿ ರಾಜ್ಯದ ವಿಚಾರ ಬಂದಂಥ ಸಂದರ್ಭದಲ್ಲಿ ಅಂತೇಳಿ ಬಹುಶಃ ಮಹದಾಯಿ ಗಡಿ ವಿಚಾರ ನೋಡಿರ್ಬೋದು, ನೀವು ಕೃಷ್ಣ ಜಲ ವಿಚಾರ ಅಂತ ಸಂದರ್ಭ ನೋಡಿರ್ಬೋದು, ಇವದ ಕೃಷ್ಣಾ ನದಿ ನೀರಿನ ವಿಚಾರ ಆಂಧ್ರ ಪ್ರದೇಶ ಇರ್ಬೋದು, ಹೀಗೆ ಅನೇಕ ಗಡಿಗೆ ವಿಚಾರ ಬಂದಂಥ ಸಂದರ್ಭದಲ್ಲಿ, ಈ ಜಲ ನೆಲ ಭಾಷೆ ವಿಚಾರ ಬಂದಂಥ ಸಂದರ್ಭದಲ್ಲಿ ಸ್ವಲ್ಪ ನಮ್ಮಲ್ಲಿನ ಎಂಪಿಗಳು ಇದು ಮಾಡ್ತಾರೆ. ಆದರೆ ನಮ್ಮ JDS ಪಕ್ಷ ಮೇಡಮ್, ನಮ್ಮಲ್ಲಿ ಸಂಖ್ಯೆ ಕಡಿಮೆ ಇದ್ರೂ ಸಹ ನಮ್ಮ ನಾಯಕರಾದಂಥ ದೇವೇಗೌಡರು ಬಹುಶಃ ಪ್ರಾರಂಭದಿಂದಲೂ ಸಹ ನಿರಂತರವಾಗಿ ಯಾವುದೇ ಮುಲಾಜಿಲ್ಲದಲ್ಲಿ, ಯಾವುದೇ ಸರ್ಕಾರ ಕೇಂದ್ರದಲ್ಲಿ ಇದ್ರೂ ಸಹ ನಿರಂತರವಾಗಿ ಹೋರಾಟ ಮಾಡಿದ್ದು ತಾವೆಲ್ಲ ನೋಡಿದ್ದೀರಿ. ಕಳೆದ ರಾಜ್ಯಸಭೆ ಅಧಿವೇಶನದಲ್ಲೂ ಸಹ ಅವರು ಕಣ್ಣೀರಿಟ್ಕೊಂಡು ನನ್ನ ರಾಜ್ಯದ ಜನತೆಗೆ ಅನ್ಯಾಯ ಮಾಡೋಕೆ ಹೋಗ್ಬೇಡಿ, ಸಾಕಷ್ಟು ನೀವು ಸಹಾಯ ಮಾಡಿ, ಇವನ್ ಮೇಕೆದಾಟು ಇರ್ಬೋದು, ಕೃಷ್ಣಾ ನದಿ ಇರ್ಬೋದು, ಕಾವೇರಿ ಕೊಳ್ಳ ಸಮಸ್ಯೆ ಇರ್ಬೋದು, ಅದೇ ರೀತಿ ಇನ್ನು ಮಹದಾಯಿ ಸಮಸ್ಯೆ ಇರ್ಬೋದು, ಯಾವುದೇ ವಿಚಾರ ಬಂದ ಸಂದರ್ಭದಲ್ಲಿ ಸನ್ಮಾನ್ಯ ದೇವೇಗೌಡರು ಸಾಕಷ್ಟು ಹೋರಾಟವನ್ನು ಮಾಡ್ತಲೇ ಬಂದಿದ್ದಾರೆ. ಅದೇ ರೀತಿ ಸನ್ಮಾನ್ಯ ಕುಮಾರಣ್ಣವರು ಸಹ ನಮ್ಮ ರಾಜ್ಯದ ಸಮಸ್ಯೆಗಳು ಬಂದಂಥ ನೋಡಿ, ಒಂದು ತೆಂಗಿನ ಸಮಸ್ಯೆಗಳು ಬಂತು, ಅಭಿವೃದ್ಧಿ ವಿಚಾರವಾಗಿ ಅಡಿಕೆ ಬೆಳೆಗಾರರ ಸಮಸ್ಯೆ ಬಂತು ನೋಡಿ ಮೇಡಮ್, ಹುಣಸೆ ಬೆಳೀತಾರೆ, ಮಾವು ಬೆಳೆಗಾರರ ಸಮಸ್ಯೆ ಇರ್ಬೋದು, ಅದೇ ರೀತಿ ಸಣ್ಣ ಏನು ಧಾನ್ಯಗಳು ಬೆಳೀತಾರೆ ಅವರ ಒಂದು ರೈತರ ಪರವಾಗಿ ಧ್ವನಿ ಎತ್ತಿದ್ದು ನಮ್ಮ ನಾಯಕರಾದಂಥ ಕುಮಾರಣ್ಣವರು, ಸನ್ಮಾನ್ಯ ದೇವೇಗೌಡರು. ಆ ಸಂಬಂಧಪಟ್ಟಂಥ ಸಚಿವರ ಹತ್ರ ಹೋಗಿ ನೀವು ಈ ಕೆಲಸ ಆಗಲೇಬೇಕು ಅಂತೇಳಿ ಮಾಡಿಸಿದಂಥದ್ದು ನಮ್ಮ ಪಕ್ಷದ ನಾಯಕರಾದಂಥ ಸನ್ಮಾನ್ಯ ದೇವೇಗೌಡರು ಮತ್ತು ಕುಮಾರಣ್ಣವರು ಅಂತ ಹೇಳೋಕ್ಕೆ ನಾವು ಹೆಮ್ಮೆ ಪಡ್ತೀವಿ ಮೇಡಮ್. ಈಗ ನಾನು ಹೇಳ್ತೀನಿ, ಕೆಲವು ಟೈಮ್ ಡಬಲ್ ಇಂಜಿನ್ ಸರ್ಕಾರ ಬರಬೇಕು, ಆ ಸರ್ಕಾರ ಕೇಂದ್ರದಲ್ಲಿದ್ದರೆ ಇಲ್ಲಿ ಕೆಲಸಗಳಾಗ್ತವೆ ಅನ್ನೋದು ನಿಜವಾಗ್ಲೂ ಎಲ್ಲ ಒಂದು ಕಡೆ ಸುಳ್ಳು ಮೇಡಮ್. ಅದು ಈಗ ನೋಡಿದರೆ ಕಳೆದ ಬಾರಿ ಈಗ ನಮ್ಮಲ್ಲಿ 2 ಸರ್ಕಾರಗಳು ಕೇಂದ್ರ ಮಟ್ಟದಲ್ಲಿ ಬಿಜೆಪಿ ಇತ್ತು, ಕೆಲವು ಹೋರಾಟಗಳು ಆಗಲೇ ಇಲ್ಲ. ಈಗ ನಮ್ಮಲ್ಲಿ ಈಗ ಕಾಂಗ್ರೆಸ್ ಇದೆ, ಇಲ್ಲಿ ಈಗ ತಮಿಳುನಾಡಲ್ಲಿ ಯಾವುದಿತ್ತು ಅಂದರೆ DMK ಇತ್ತು. ಸನ್ಮಾನ್ಯ ಅವತ್ತಿನ ಮುಖ್ಯಮಂತ್ರಿಗಳಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವ್ರು ಕೇಳ್ಬೋದಾಯಿತು ಸ್ಟಾಲಿನ್ ಅವರ ಮೇಕೆದಾಟು ವಿಚಾರಕ್ಕೆ ನೀವು ನಮಗೆ ಸಹಕಾರ ಕೊಡಬೇಕು ಅಂತೇಳಿ, ಅವರು ಖ್ಯಾತಿ ತೆಗಿತಲೇ ಬಂದಿದ್ದಾರೆ. ಈ ವಿಚಾರದಲ್ಲಿ ಸಂಪೂರ್ಣವಾಗಿ ಕಾಂಗ್ರೆಸ್ ಸರ್ಕಾರ ಅಸ್ತಿತ್ವದಲ್ಲಿದ್ರೂ ಸಹ 3 ವರ್ಷಗಳಿಂದ ಆ ವಿಚಾರದಲ್ಲಿ ಇದು ಯಾಕೋ ಮೀನಾಮಿಷಿ ಸರ್ಕಾರ ಸೋತು ಹೋಯ್ತು ನಿಜ.
ಕೇಂದ್ರದಲ್ಲಿ ಮಿನಿಸ್ಟರ್ ಆಗಿದ್ದಾರೆ ಕುಮಾರಣ್ಣವರು, ನಾಡು ಅಂತ ಬಂದಾಗ ಅವ್ರು ಯಾಕೆ ಈ ಮೇಡಮ್ ವಿಚಾರದಲ್ಲಿ ನಾನು ಧ್ವನಿ ಹೇಳ್ತಾ ಎತ್ತಲಿಲ್ಲ? ಅಲ್ಲಲ್ಲ ಈ ವಿಚಾರಕ್ಕೆ ನಾವು ಅವತ್ತಿಂದಲೂ ಬದ್ಧ ಇದ್ದೇವೆ. ನಾವು ಚುನಾವಣೆ ವಿಚಾರ ಸಂದರ್ಭದಲ್ಲಿಂದಲೂ Yes. ನಾವು ಆ ವಿಚಾರದಲ್ಲಿ ಮೇಕೆದಾಟು ವಿಚಾರ ನಾವು ಬೆಂಬಲ ಕೊಡಕ್ಕೆ ಬದ್ಧ ಇದ್ದೀವಿ. ಕಾಂಗ್ರೆಸ್ ರಾಜ್ಯ ಸರ್ಕಾರ ಅದಕ್ಕೆ ತನ್ನ ಬದ್ಧತೆಯನ್ನ ತೋರಿಸಬೇಕು ಅನ್ನೋದು ನಮ್ಮ ಕಾಂಗ್ರೆಸ್ ಅಭಿಪ್ರಾಯ. ಸೋತಿದೆ, ಹೌದು. ಬಟ್ ಜೆಡಿಎಸ್ ಎಷ್ಟು ಪರವಾಗಿ ನಿಂತ್ಕೊಳ್ತು ಈ ವಿಚಾರದಲ್ಲಿ, ಪವರ್ ಅಲ್ಲಿದ್ದಾರೆ, ಅಧಿಕಾರದಲ್ಲಿ ಇದ್ದು ಯಾಕೆ ಧ್ವನಿ ಎತ್ತುತ್ತಲ್ಲ ಕುಮಾರಣ್ಣ ಅವರು ಅಂತಲೂ ಪ್ರಶ್ನೆ ಬರುತ್ತೆ. ನಾನು ಬರ್ತೀನಿ ನಿಮ್ಮ ಹತ್ರ ಈ ವಿಚಾರಕ್ಕೆ. ಚಾಂದ್ ಪಾಷ್ ಅವರೇ, ತಮ್ಮ ಫಸ್ಟ್ ಓಪನಿಂಗ್ ಕಾಮೆಂಟ್. ಗುಡ್ ಮೂವ್, ಎಲ್ಲರನ್ನು ಒಟ್ಟಿಗೆ ಕರ್ಕೊಂಡು ಹೋಗೋ ಕೆಲಸವನ್ನ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಬಟ್ ಇದು ಬರೀ ಫೋಟೋ ಶೂಟಿಗೆ ಸೀಮಿತ ಆಗಬಾರ್ದು ಅಂತ ನಮ್ಮ ಬಯಕೆ. ಕಾಂಗ್ರೆಸ್ ಯಾವತ್ತೂ ಫೋಟೋ ಶೂಟ್ಗೆ ಆಸೆ ಪಡುವಂಥ ಪಕ್ಷನೇ ಅಲ್ಲ. ಏನಿದ್ರು ಕೆಲಸವನ್ನ ಮಾಡಿ ತೋರಿಸುವಂಥದ್ದು. ಅದು ಇದೆಂಥ ಗಂಭೀರವಾದ ಸಮಸ್ಯೆ ಅಂದರೆ, ನಾವೇ ಆಗಲಿ ಅವರೇ ಆಗಲಿ ಯಾರೇ ಆಗಲಿ ಹುಡುಗಾಟಿಕೆ ತಗೊಳ್ಳುವಂಥ ಸಮಸ್ಯೆ ಅಲ್ಲ. ಏನು ಇವತ್ತು ದೇಶಕ್ಕೆ, ರಾಜ್ಯಕ್ಕೆಲ್ಲ, ಈ ದೇಶಕ್ಕೆ ಅನ್ನವನ್ನು ಕೊಡ್ತಿರುವಂಥ ರೈತ, ಆತ ಬರೀ ಹೊಟ್ಟೆಯಲ್ಲಿ ಇರುವಂಥ ಪರಿಸ್ಥಿತಿ, ಆತನ ಹೊಟ್ಟೆ ಬರಿದಾಗುವಂಥದ್ದು. ಮಳೆ ಇಲ್ಲದೆ ತಲೆ ಮೇಲೆ ಕೈ ಹೊತ್ತು ಆಕಾಶದ ಕಡೆ ನೋಡ್ತಾ ಇರುವಂಥ ರೈತ ಇವತ್ತು ಅವನ ಜೊತೆ ನಿಲ್ಲಬೇಕಾದ್ದು ನಮ್ಮೆಲ್ಲರ ಕರ್ತವ್ಯ. ಹಾಗಾಗಿ ಇವತ್ತು ನಮ್ಮ ಮುಖ್ಯಮಂತ್ರಿಗಳು ತಗೊಂಡಿರುವಂಥ ಒಂದು ನಿಲುವು ಏನಿದೆ, ಇಲ್ಲಿ ಯಾವುದೇ ಪಕ್ಷ ಭೇದ ಏನಿಲ್ಲ. ನಮ್ಮ ರಾಜ್ಯದ ನೆಲ ಜಲದ ಪ್ರಶ್ನೆ ಬಂದಾಗ ನಾವು ಎಲ್ಲದಕ್ಕೂ ರಾಜಿ ಆಗೋದಕ್ಕೆ ತಯಾರಿದ್ದೇವೆ. ಸರ್ವ ಪಕ್ಷದ ನಿಯೋಗವೊಂದನ್ನು ತೆಗೆದುಕೊಂಡು ಪ್ರಧಾನಮಂತ್ರಿಗಳ ಹತ್ರ ಹೋಗಿ ರಾಜ್ಯದ ಪರಿಸ್ಥಿತಿ, ಇವತ್ತಿನ ಏನು ಬರದ ಪರಿಸ್ಥಿತಿ, ಕೆಲವು ಕಡೆ ಅತಿವೃಷ್ಟಿ ಆದ್ರೂ ಆಗ್ಬಹುದು. ಈ ದಕ್ಷಿಣ ಕನ್ನಡ ಮತ್ತೆ ಆ ಕಡೆ ಬೇಗ ಸುರಿತಾ ಇರುವಂತ ಮಳೆ ನೋಡಿದ್ರೆ ಕೆಲವು ಕಡೆ ಬರಗಾಲ, ಇನ್ನೊಂದು ಕೆಲವು ಕಡೆ ಅತಿವೃಷ್ಟಿ, ಇವೆರಡೂ ಕೂಡ ರೈತನಿಗೆ ಶತ್ರುಗಳೇ. ಹಾಗಾಗಿ ಈ ಒಂದು ನಿಯೋಗವನ್ನು ತಗೊಂಡೋಗಕ್ಕೆ ಹೊರಟಿದ್ದಾರೆ ನಮ್ಮವರು. ಇದರಿಂದ ನಾನು ಎಲ್ಲ ಪಕ್ಷದ ಇವರ ಹತ್ರ ಕೇಳ್ಕೊಳ್ಳೋದೊಂದೇ, ಯಾವತ್ತೂ ಕೂಡ ರಾಜ್ಯದ ಪರ ಧ್ವನಿ ಎತ್ತದೇ ಇರುವಂತಹ ಈ ಬಿಜೆಪಿ ಲೋಕಸಭಾ ಸದಸ್ಯರು ಎಲ್ಲಿ ನಾಳೆ ದಿನ ಕಾಂಗ್ರೆಸ್ ಪಕ್ಷಕ್ಕೆ ಹೆಸರು ಬಂದ್ಬಿಡುತ್ತೋ ಅನ್ನೋದು ಕೀಳರಿಮೆ ಬೇಡ. ಯಾವ ಕಾರಣಕ್ಕೂ ನಾವು ಈ ವಿಷಯದಲ್ಲಿ ನಾವು ಬೆನ್ನು ತಟ್ಕೊಳ್ಳೋದಿಲ್ಲ. ದಯಮಾಡಿ ನಮ್ಮೊಟ್ಟಿಗೆ ಎಲ್ಲರೂ ಧ್ವನಿ ಎತ್ತಿ. ತಮಿಳುನಾಡು ನಿಮ್ಮ ಮುಂದೆನೇ ಎಕ್ಸಾಂಪಲ್ ಇದೆ. ಆ ಕಾಲದಿಂದನೂ ನೀವು ಹೇಳ್ದಂಗೆ ಅವ್ರ ಭಾಷೆ ಬರಲ್ಲ, ಏನೋ ಒಂದು ಗದ್ದಲ ಎಬ್ಸಿ ಪ್ರಧಾನಮಂತ್ರಿಯ ಮೇಲೆ ಒಂದು ಒತ್ತಡವನ್ನು ಹಾಕಿ ರಾಜ್ಯಕ್ಕೆ ಬರಬೇಕಾದಂಥ ಏನೆಲ್ಲ ಸವಲತ್ತುಗಳಿದೆಯೋ ಅದೆಲ್ಲವನ್ನು ತರುವಂಥ ಛಾತಿಯನ್ನು ಅಲ್ಲಿ ತೋರಿಸ್ತಾರೆ. ನಮ್ಮ ರಾಜ್ಯದ ಸಂಸದರು ಯಾಕೆ ತೋರಿಸಲ್ಲ ಅನ್ನೋದೇ ನಮ್ಮ ಪ್ರಶ್ನೆ. ಇದು ನಿಮ್ಮ ಮನೆಯ ಪ್ರಶ್ನೆ ಅಲ್ಲ, ಇಡೀ ದೇಶದ ಇವತ್ತು ರಾಜ್ಯದ ರೈತರ ಪಾಲಿನ ಪ್ರಶ್ನೆ. ಹಾಗಾಗಿ ಏನು ಸರ್ವ ಪಕ್ಷಗಳ ನಿಯೋಗವನ್ನು ಕರ್ಕೊಂಡು ಹೊರಟಿದ್ದಾರೆ, ದಯಮಾಡಿ ಎಲ್ಲರೂ ಒಕ್ಕೊರಲಿನಿಂದ ಧ್ವನಿ ಎತ್ತಿ. ಕುಮಾರಸ್ವಾಮಿ ಅವರು ಒಂದು ಮಾತು ಹೇಳಿದ್ರು, ಚುನಾವಣೆ ಗೆದ್ದ ಕೂಡಲೇ ನಾನು ಒಂದು ತಿಂಗಳಲ್ಲೇ ಮೇಕೆದಾಟಿಗೆ ನಾನು ಪರ್ಮಿಷನ್ ಕೊಡಿಸ್ಬಿಡ್ತೇನೆ ಅಂತ ಹೇಳಿ. ಏನಾಯ್ತು? ಮಾಡು, ಕೆಲಸ ಮಾಡುವಂತ ಇಚ್ಛಾಶಕ್ತಿ ಇರಬೇಕು. ಇಚ್ಛಾಶಕ್ತಿ ಇರ್ಬೇಕಲ್ಲ. ಇದ್ದಂತೆ ಒಂದೊಂದುವರೆ ತಿಂಗಳಲ್ಲಿ ನಾನು ಸಾಲ್ವ್ ಮಾಡ್ಬಿಡ್ತೀನಿ ಅಂತ ಎಲ್ಲಿ ಕೊಡಿಸಿದ್ರಾ? ಸೂಪರ್ ಸರ್, ಕೊಡಿಸ್ಲಿಲ್ಲ. ಕರೆಕ್ಟ್ ನೀವು ಕರೆಕ್ಟ್ ಆಗಿ ಒಳ್ಳೆ ಪಾಯಿಂಟ್ ನ ರೇಸ್ ಮಾಡಿದ್ರಿ. ಬಜೆಟ್ ನಲ್ಲಿ ಮೇಕೆದಾಟು ವಿಚಾರಕ್ಕೆ ಎಷ್ಟು ಹಣವನ್ನ ಎತ್ತಿಟ್ಟಿದ್ದೀರಿ, ಏನ್ ಪ್ಲಾನ್ ಮಾಡಿದಿರಿ ಕಾಂಗ್ರೆಸ್ನವರು ಒಂಚೂರು ಹೇಳಿ. ಆಮೇಲೆ ಅವ್ರು ಯಾಕೆ ಧ್ವನಿ ಎತ್ತಿಲ್ಲ ಅಲ್ಲಿ ಅಂತ ನಾನು ಕೇಳ್ತೀನಿ. ದಯವಿಟ್ಟು ಹೇಳಿ, ಬಜೆಟ್ ನಲ್ಲಿ ಮೇಕೆದಾಟುಗೋಸ್ಕರ ಏನ್ ಎತ್ತಿಟ್ಟಿದ್ದೀರಿ? ಮೇಕೆದಾಟು ಯೋಜನೆಯ ವೆಚ್ಚ ಅಂದಾಜು 9,000 ಕೋಟಿ ಮೇಡಮ್. 9,000 ಕೋಟಿ ಅಂದಾಜು ಲೆಕ್ಕ ಹಾಕಿದ್ದಾರೆ. ಈ ಸಲ ಬಜೆಟ್ ನಲ್ಲಿ ನೀವು ಮೇಕೆದಾಟಿಗೆ ಎಷ್ಟು ಎತ್ತಿಟ್ಟಿದ್ರಿ, ಪ್ಲಾನ್ ಏನಿದೆ, ನೀವು ಅದ್ರ ಬಗ್ಗೆ ಪ್ರಸ್ತಾಪನೆ ಮಾಡಿಲ್ಲ. ಎಲ್ಲವನ್ನೂ ಹೇಳ್ತೀನಿ ಮೇಡಮ್. ಸಂಕ್ಷಿಪ್ತ ಫಸ್ಟ್ ಪರ್ಮಿಷನ್ ತಗೊಳ್ತೀವಿ. ನಾವಿಟ್ಟಿರೋ ಒಂದು ದಿಟ್ಟ ಹೆಜ್ಜೆ ನೋಡಿ. ತಮಿಳುನಾಡಿನ ಮುಖ್ಯಮಂತ್ರಿಗಳನ್ನ ಮಾತುಕತೆಗೆ ಆಹ್ವಾನಿಸಿದ್ದೇವೆ. ಅವರನ್ನ ಮನವೊಲಿಸಿ, ಇದರಿಂದ ನಿಮ್ಮ ರಾಜ್ಯಕ್ಕೂ ಅನ್ಯಾಯ ಆಗಲ್ಲ ಅಂತ ತಿಳಿಸ್ಬೇಕಾದ್ದು ಮೊದಲನೇ ಕರ್ತವ್ಯ. ಅತಿ ಹೆಚ್ಚು ಮಳೆ ಬಿದ್ದಾಗ ಹರಿದು ಹೋಗುವ ನೀರು ಕರ್ನಾಟಕವೂ ಉಪಯೋಗಿಸ್ಕೊಳ್ಳೋದಿಲ್ಲ, ತಮಿಳುನಾಡು ಉಪಯೋಗಿಸ್ಕೊಳ್ಳೋದಿಲ್ಲ, ಸಮುದ್ರದ ಪಾಲಾಗ್ತಾ ಇದೆ. ಅದನ್ನ ಅವರಿಗೆ ಮನದಟ್ಟು ಮಾಡಿಕೊಟ್ಟು ಅತಿ ಶರವೇಗದಲ್ಲಿ ನಾವು ಯೋಜನೆ ಸಮಸ್ಯೆ ಏನು, ಮೇಕೆದಾಟಿಗೆ ಪರ್ಮಿಷನ್ ಸಿಕ್ಕಿಲ್ಲ ನಮ್ಮ ಬೆಂಗಳೂರಿಗೆ ಎಷ್ಟು ಅನುಕೂಲ ಆಗುತ್ತೆ, ಇವೆಲ್ಲವೂ ಎಲ್ಲ ಜನರಿಗೂ ಗೊತ್ತಾಗೋಗ್ಬಿಟ್ಟಿದೆ. ಟೆಕ್ನಿಕಲ್ ಪಾಯಿಂಟ್ಸ್ ತಗೊಂಡಿರೋ ಹೆಜ್ಜೆ ಅವರನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ. ಕುಮಾರಸ್ವಾಮಿ ಅವರು ಒಂದ್ ತಿಂಗಳಲ್ಲೇ ನಾನು ಸಾಲ್ವ್ ಮಾಡ್ಬಿಡ್ತೀನಿ, ಕೇಂದ್ರದವ್ರ ಹತ್ರ ಮಾತಾಡ್ಬಿಡ್ತೀನಿ ಅಂದ್ರು, ಗೆದ್ರು, ಈಗೇನ್ ಮಾತಾಡಿದ್ರ ಅಂತ ನೀವು ಕೇಳ್ತಿರೋದು ತುಂಬಾ ವ್ಯಾಲಿಡ್ ಪ್ರಶ್ನೆ ಸರ್. ಅದೇ ಮೇಕೆದಾಟುಗೆ ರಾಜ್ಯದಲ್ಲಿ ನೀವೇನ್ ಪ್ಲಾನ್ ಮಾಡ್ಕೊಂಡಿದ್ದೀರಿ? ಇವಾಗ ಪರ್ಮಿಷನ್ ನಾಳೆ ಕೊಟ್ರು ಅನ್ಕೊಳ್ಳಿ, ರೆಡಿ ಇದ್ದೀವಿ. ಹೇಳಿದ್ದೀನಿ, ಇದು ಯಾವುದೇ ಸಣ್ಣ ವಿಚಾರವಲ್ಲ. ನಾವು ಸುಮ್ಮನೆ ಉಡಾಫೆ ಮಾಡೋದಲ್ಲ. ಇದನ್ನ ಅವರು ಪರ್ಮಿಷನ್ ಅವ್ರು ಕೊಡಿಸಿದ್ರು ಕೂಡ ನಾವು ಹೇಳೋದಷ್ಟೇ. ಯಾವತ್ತೂ ಮಾತನಾಡದ ತಯಾರಿಗಳೇನು ಚಾಂದ್ ಪಾಷಾ ಅವರಿಗೆ, ನಿಮ್ಮ ತಯಾರಿಗಳು, ನಮ್ಮ ತಯಾರಿ ಪರ್ಮಿಷನ್ ಸಿಕ್ಕಿಲ್ಲ, ಸಿಗುತ್ತೆ, ಕನ್ಫ್ಯೂಷನ್ ಈಗಿಂದಲ್ಲ ಅವಾಗಿಂದಲೂ ಇದೆ. ಎಲ್ಲವನ್ನು ಬಹಿರಂಗವಾಗಿ ನಾವು ಹೇಳಲಿಕ್ಕಾಗಲ್ಲ. ನಾವು ಈ ಯೋಜನೆಗೆ ಬೇಕಾದಂತ ಎಲ್ಲವಕ್ಕೂ ಕೂಡ ಸಿದ್ಧರಾಗಿದ್ದೇವೆ. ನಾನು ಕೇಳ್ಕೊಳ್ಳೋದಿಷ್ಟೇ, ಎಂದೂ ಬಾಯಿ ಬಿಡದಂತ ಸಂಸತ್ ಸದಸ್ಯರಿಗೆ ಈ ವಿಚಾರದಲ್ಲಿ ಕರ್ನಾಟಕ ರಾಜ್ಯದ ಪರವಾಗಿ ಧ್ವನಿ ಎತ್ತೋದಕ್ಕೆ ಶ್ರೀರಾಮಚಂದ್ರ ಅವರಿಗೆ ಒಂದು ಒಳ್ಳೆಯ ಒಂದು ಮಾರ್ಗವನ್ನು ಕೊಟ್ಟು ಅವರಿಗೆ ಧೈರ್ಯವನ್ನು ಕೊಳ್ಳಿ ಅಂತ ಕೇಳ್ಕೊಂಡು ಈ ಯೋಜನೆ ಕಾರ್ಯಗತವಾಗಲಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಹೇಳಿ ಉಮೇಶ್ ಅವರೇ.
ಮೇಡಮ್ ಮೇಕೆದಾಟು ಯೋಜನೆಗೆ ನಮಗಿಂತಲೂ ಇಚ್ಛಾಶಕ್ತಿ ಇರಬೇಕಾಯ್ತು ಕಾಂಗ್ರೆಸ್ನವ್ರಿಗೆ. ಇದೆಯಲ್ಲ, ಇದನ್ನ ಇಟ್ಕೊಂಡೆ ನೀವು ಪಾದಯಾತ್ರೆ ಮಾಡಿದ್ರಿ. ಇದೆ ಅಲ್ಲ? ಸನ್ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ಇಡೀ ಕಾಂಗ್ರೆಸ್ ಪಾದಯಾತ್ರೆ ಮಾಡಿದ್ರಿ, ಮಾಡಿದ್ರು. ಕರೋನಾ ಟೈಮಲ್ಲಿ ಕೇಸ್ ಆಯ್ತಾ? ಹಾಕಿಸ್ಕೊಂಡ್ರಿ, ಗೆದ್ರಿ. ಹೌದು, ಹೋರಾಟ ಮಾಡ್ಕೊಂಡ್ ಬಂದ್ರಿ. ಈಗೇನ್ ಇದನ್ನ ಯಾಕೆ ಅನುಷ್ಠಾನ ಮಾಡಿಲ್ಲ? ಕಳೆದ 3 ವರ್ಷದಿಂದ ಈ ವಿಚಾರ ಬಗ್ಗೆ ನೀವೆಲ್ಲ ಅದ್ ಕೇಳ್ತೀರಾ? ನೀವು ಅದಕ್ಕೆ ಈಗ ತಮ್ಗೆ ಅರ್ಥ ಕೇಂದ್ರ ಆಗಿಲ್ಲ ಅನ್ಸುತ್ತೆ. ನೀರಾವರಿ ಮಂಡಳಿ ನಾವು ಮುಂದೆ ಅದು ಕೇಸ್ ಪಕ್ಕದ ಪ್ರಕರಣ ಬಾಕಿ ಇದೆ. ವಿಶ್ವಾಸಕ್ಕೆ ತೆಗೆದುಕೊಂಡು ಕೇಳಿ ಸರ್, ಅಲ್ಲೇ ನೀವ್ ಹೇಳ್ತೀರಾ ನಾಳೆ ದಿನ ನ್ಯಾಯಾಲಯದಲ್ಲಿ ನೀವು ತಮಿಳುನಾಡು ಯಾವುದೇ ಅಡೆತಡೆ ಸರ್ ಅಲ್ಲ, ಒಂದ್ ಬರಬಾರ್ದು ನಿಮಿಷ ಅನ್ನೋ ವಿಚಾರವಾಗಿ ನಾವು ಅಲ್ಲ, ಅವ್ರು- ಗೆದ್ದಿದ್ದೇವೆ. ಅವ್ರು- ನಾನು ಹೇಳ್ಬಿಡ್ತೀನಿ. ವಾದ ತಮಿಳುನಾಡು ಈಗ ನಿಮ್ಮ ಮಿತ್ರ ಪಕ್ಷ ಇತ್ತು, ಯಾವ್ದೋ DMK. ನೀವು ಮನವೊಲಿಸಬಹುದಿತ್ತಲ್ಲ. ಇವತ್ತು TVK ವಿಜಯ್ ಅವರವರು ನಮ್ಮ ಜೊತೆ ಸಂಧಾನಕ್ಕೆ ಬಂದಿದ್ದಾರೆ, ಚರ್ಚೆಗೆ ಬಂದ್ಬಿಟ್ಟಿದ್ದಾರೆ ಈ ವಿಚಾರಕ್ಕೆ ಅಂತ ಹೇಳಿ. ಇವತ್ತು ನೀವು ಈ ರಾಜ್ಯದಲ್ಲಿ ಸಂಪೂರ್ಣವಾದಂತಹ ಸಂಪುಟ ರಚನೆ ಆಗಿಲ್ಲ. ಇವತ್ತು ನೀವು ರಾಜ್ಯದಲ್ಲಿ ಇರಿ ಸಾರಿ ಹೇಳ್ತೀನಿ, ಅಲ್ಲ, ಇನ್ನು ಎರಡು ಮೂರದಲ್ಲಿ ಮಾಡ್ತಾರೆ. ಅಲ್ಲ 14 ಜನ ಕುಮಾರಸ್ವಾಮಿಗಳು ಎರಡು ಇರಿ ಸಾರಿ ಸಾರಿ ಹೇಳ್ತೀನಿ, ಮುಖ್ಯಮಂತ್ರಿಗಳಾಗಿದ್ರಲ್ಲ, ಇರಿ ಸಾರಿ ಹೇಳ್ತೀನಿ. ಯಾಕೆ ಮಾತಾಡಿಲ್ಲ? ಅದು 14 ಜನ ನೀವು ಕೇವಲ ಇದು ಸಚಿವರನ್ನ ಇಟ್ಕೊಂಡು ಇವತ್ತು ಈ ಕೆಲಸವನ್ನು ಇವತ್ತೇ ಬರ ಅಧ್ಯಯನ ಮಾಡಿಲ್ಲ. ಇಲ್ಲೇ ರಾಜ್ಯದಲ್ಲೇ ಯಾವ ಜಿಲ್ಲೆಗೆ ಹೋಗಿ ನೀವು ಬರ ಅಧ್ಯಯನ ಮಾಡಿದಿರಾ? ಯಾರ್ಯಾರಿಗೆ ಶ್ರೇಷ್ಠ ವಲಯದಲ್ಲಿ ನಷ್ಟ ಆಗಿದೆ ಅನ್ನೋದ್ರ ಬಗ್ಗೆ ವರದಿ ಕೊಟ್ಟಿದ್ದೀರಾ ಆ ಕೇಂದ್ರಕ್ಕೆ? ಶಕ್ತಿ ನಮಗಿದೆ. ಒಂದ್ ಸೆಕೆಂಡ್ ಕರೆಕ್ಟ್. ಸರ್ಕಾರ ಅವರು ಸಚಿವ ಸಂಪುಟ ಅಥವಾ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಮಾಡ್ತಾರೋ ಬಿಡ್ತಾರೋ, ಸರ್ಕಾರ ತಿಳ್ಕೊಂಡು ಅದ್ರ ನಿಮ್ಗೆ ಪಾಡಿಗೆ ಅವ್ರು ಏನಾಗ್ಬೇಕಾಗಿದೆ? ನಡೆಸ್ತಾ ಇದೆ. ಹೌದು, ನಮಗೇನಾಗ್ಬೇಕು? ನಮಗೆ ಕೃಷಿ ಮಂತ್ರಿ ಬೇಕು. ನಾವು ಸರ್ಕಾರ ನಡೆಸ್ತೀವಿ. ಸರ್ ಕೇಳಿಸ್ಕೊಳ್ಳಿ ನೋಡಿ ಸರ್, ಸರ್. ನಮಗೆ ಏನಾಗ್ಬೇಕು ಅಂದ್ರೆ ಕೃಷಿ ಮಂತ್ರಿ ಬೇಕು ಸರ್. ರಾಜ್ಯದಲ್ಲಿ ಬರ ಇದೆ, ಕೆಲವು ಕಡೆ ನೆರೆ ಇದೆ, ಓಡಾಡಕ್ ಜನ ಇಲ್ಲ, ಕೇಳಕ್ ಮಿನಿಸ್ಟ್ರಿ ಇಲ್ಲ. ಕೆಲಸ ನಡೀತಾ ಇಲ್ವಾ ಮೇಡಮ್? ಏನ್ ಕೆಲ್ಸ ನಡೀತಾ ಇದೆ? ಎಲ್ಲಿ ನಿಮ್ಮ ನಡೀತಾ ಕಣ್ಣಿಗೆ ಇದೆ? ಇರ್ಬೋದು. ಅಧಿಕಾರಿಗಳ ಮೂಲಕ ನಿಮ್ಮ ನೀವು ಕಣ್ಣಿಗೆ ಕೇವಲ ಕಾಣಬಹುದು. ಆಡಳಿತ ಮಾಯಾಲೋಕ ಮಾಡ್ತಾ ಇದ್ದೀರಾ? ಯಾರು ಕಾಣ್ತಾ ನಿಷ್ಠೆ ಇಲ್ಲ. ಆಗಿಲ್ಲ. ಒಂದು ಅಧಿಕಾರಿಗಳು, ಒಂದು ಇಲಾಖೆನ ದಕ್ಷ ಮೂರು ಜನ ಅಧಿಕಾರಿಗಳಿದ್ದಾರೆ. ಒಬ್ಬ ಸಚಿವನಿಗೆ ರಾಜಕಾರಣಿಗಳು ಯಾಕೆ ಮೂರು ಬೇಕು? ಜವಾಬ್ದಾರಿ ಮಿನಿಸ್ಟ್ರು ಕೊಟ್ಟಿದ್ದೀರಾ? ಬೇಡವಾ ನಮಗೆ? ಯಾವ ಜಿಲ್ಲೆಗೆ ಬಂದಿದ್ದಾರೆ ನಿಮ್ ಸಚಿವರು? ಬರ ಹಾ? ಪೀಡಿತ ಯಾವ ಅಂತ ಜಿಲ್ಲೆ ಎಷ್ಟು ತಾಲೂಕುಗಳನ್ನ ಅಧ್ಯಯನ ಮಾಡಿದ್ದೀರಾ ನೀವು? ಕಾಂಗ್ರೆಸ್ ಅಲ್ಲ ರೀ, ಘೋಷಣೆ ಇಂಥ ಮಾಡಿದೆ. ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮಾತಾಡಿ ಅಂದ್ರೆ ನಿಮ್ಮ ಮನೆಯಲ್ಲಿ ಅದ್ ಸರಿ ಇಲ್ಲ, ಸರಿ ಇಲ್ಲ ನಾವು ಅಂತ ಹೇಳಿ ಸಂಪೂರ್ಣವಾದ ಮಂತ್ರಿಗಳು ಸಹಕಾರ ಕೂಡ ಮಾಡ್ಕೊಟ್ಟಿದ್ದೀವಿ. ಇದ್ದೀವಿ, ಸಿದ್ಧ ಇದ್ದೀವಿ. ನಾವು ಈ ವಾರದಲ್ಲೇ ನೀವು ಆ ಮಾಡ್ತೀವಿ. ಮಾತು ಹೇಳಕ್ ಹೋಗ್ಬೇಡಿ. ಕೇಂದ್ರ ಸರ್ಕಾರ ಈ ವಾರದಲ್ಲೇ ನೋಡಿ ಸರ್, ಮಾಡ್ತೀವಿ. ನೀವು ಕೇಂದ್ರ ಸರ್ಕಾರವನ್ನ ನೀವು ಯಾವ ರೀತಿ ಮನವೊಲಿಸ್ತೀರಾ ಅಥವಾ ಏನು ನೀವು ಡಿಮ್ಯಾಂಡ್ ಇಡ್ತೀರಾ ಅನ್ನೋ ಸಮರ್ಪಕವಾಗಿ ಇಡಬೇಕು. ಬರ ಅಧ್ಯಯನ ಯಾವ ತರ ಮಾಡಿಲ್ಲ. ಇಡ್ಬೇಕು? ಬರ್ತೀನಿ ರೀ, ಯಾವ ತರ ಇಡ್ಬೇಕು ಹೇಳಿ? ಬರ್ತೀನಿ, ಒಂದ್ ಸೆಕೆಂಡ್, ನಮ್ಗೆ ಗೊತ್ತಿಲ್ಲ ಅಂದ್ರೆ ನೀವು ಸ್ವಲ್ಪ ಹೇಳಿ ನೋಡೋಣ. ಓಕೆ, ಒಂದ್ ಚಿಕ್ಕ ಬ್ರೇಕ್ ತಗೊಳ್ಳೋಣ. ಬ್ರೇಕ್ ಆದ್ಮೇಲೆ ಇದು ತುಂಬಾ ಸೂಕ್ಷ್ಮ ವಿಚಾರ ಅಂಡ್ ಇಡೀ ರಾಜ್ಯಕ್ಕೆ, ಪ್ರಮುಖವಾಗಿ ಮೈಸೂರು, ಮಂಡ್ಯ, ರಾಮನಗರ, ಬೆಂಗಳೂರಿನ ಜನಕ್ಕೆ ತುಂಬಾ ಇಂಪಾರ್ಟೆಂಟ್ ವಿಚಾರ. ಚರ್ಚೆಯನ್ನ ಮಾಡೋಣ. ತಮಿಳುನಾಡು ಪದೇ ಗೆಲ್ಲತ್ತೆ, ನಾವ್ ಯಾವಾಗ್ಲೂ ಸೋಲ್ತೀವಿ. ಯಾಕೆ? ಸಮಸ್ಯೆ ಇರೋದು ಎಲ್ಲಿ? ನಮ್ಮ MP ಗಳಲ್ಲ, ಅಥವಾ ಅವರು ತುಂಬಾ ಉತ್ಸಾಹಕರಾಗಿದ್ದಾರೆ, ನಮ್ಮವರು ರಾಜ್ಯವನ್ನ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ? ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕಿಂತ ಮುಂಚೆ ಟೇಕ್ ಅ ಬ್ರೇಕ್ ಆದ್ಮೇಲೆ ವಾಪಸ್ ಬೇಗ ಬರ್ತೀನಿ. ವೆಲ್ಕಮ್ ಬ್ಯಾಕ್. ಚರ್ಚೆ ಮುಂದುವರ್ಸೋಣ. ಅದಕ್ಕಿಂತ ಮುಂಚೆ ಮತ್ತಿಬ್ರು ಗೆಸ್ಟ್ ಜಾಯ್ನ್ ಆಗಿದ್ದಾರೆ, ವೆಲ್ಕಮ್ ಮಾಡ್ಕೊಬಿಡ್ತೀನಿ ನಾನು. ಬಿಜೆಪಿ ವಕ್ತಾರರು ಆತ್ಮಾನಂದ್ ಅಂತ ಸ್ಟುಡಿಯೋ ಜಾಯ್ನ್ ಆಗಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಶ್ರೀನಿವಾಸ್ ಗೌಡ ಕನ್ನಡ ಪರ ಹೋರಾಟಗಾರರು, ಅವರು ಕೂಡ ಜಾಯ್ನ್ ಆಗಿದ್ದಾರೆ ಈಗ ತಾನೆ. ನಮಸ್ಕಾರ, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದಲೇ ಆರಂಭ ಮಾಡ್ತೀನಿ. ಜೂನಲ್ಲಿ ಪ್ರಮಾಣ ವಚನ ತಗೊಂಡ್ರು ನೋಡಿ, ಆಲ್ರೆಡಿ ಜುಲೈ ಇನ್ನೇನು ಮುಗಿತಾ ಬಂತು. ಒಂದು ಸರ್ವ ಪಕ್ಷಗಳ ನಿಯೋಗ ಅಂತ ತಗೊಂಡಿದ್ದಾರೆ. ಗುಡ್ ಮೂವ್, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದ್ರ ಮುನ್ಸೂಚನೆ DK ಶಿವಕುಮಾರ್ ಸರ್ಕಾರ. ಏನಂತೀರಿ, ಒಪ್ಕೋತೀರಾ? ಚೆನ್ನಾಗಿ ಕೆಲಸ ಮಾಡ್ತಾ ಇದೆ ಅಂತ ನಾವಂತೂ ಒಪ್ಕೊಳ್ಳೋಕ್ಕಾಗಲ್ಲ. ರಾಜ್ಯದ ಜನನು ಇದನ್ನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಈ ಭಾಳ ಬಹುಮತ ಪಡೆದಂಥ ಈ ಸರ್ಕಾರ ಜನ ಮ್ಯಾಂಡೇಟರಿ ಕೊಟ್ಟರು ಕೂಡ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗೋಕ್ಕೂ ಕೂಡ ಇದೇ ಗೊಂದಲ ಆಗಿ 27 ದಿನ ಸಮಯ ತಗೊಂಡ್ರು. ಇವತ್ತು ಏನೋ ಒಂದು 3 ವರ್ಷದ ಕಾಲ ಎಳ್ಕೊಂಡು ಬಂದು ಕೂಡ DK ಶಿವಕುಮಾರ್ ಅವ್ರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡಿದ್ರು ಬೇರೆ ಕಾರಣಗಳನ್ನು, ಇನ್ನೇನು ಕ್ಯಾಬಿನೆಟ್ ಆಗೇ ಹೋಯ್ತು, ವಿಸ್ತರಣೆ ಆಗೇ ಹೋಯ್ತು ಅಂತೇಳಿ ಕಾಯ್ತಾ ಇದ್ದಾರೆ. ಎಲ್ಲ ಹೊಸಬರು ಕೊಡ್ತೀವಿ, ಅವಕಾಶ ಕೊಡ್ತೀವಿ, ಹಳಬರು ಕೊಡ್ತೀವಿ, ಇದೇ ಗೊಂದಲದಲ್ಲಿದ್ದಾರೆ ಇವರು. ಇನ್ನು ಈ ಗೊಂದಲದಲ್ಲಿ ಇಂದ ಕ್ಯಾಬಿನೆಟನ್ನು 1 ತಿಂಗಳ ಆಗೋಯ್ತು, ಇನ್ನೂ ಕೂಡ ಅಧಿಕಾರಕ್ಕೆ ಕೈ ತಗೊಳಕ್ಕಾಗಲಿಲ್ಲ. ಇವತ್ತು ಈ ಮೇಕೆದಾಟಿನ ವಿಷಯ ಮಾತಾಡ್ತಾ ಇದ್ದೀರಿ ನೀವು. ಅವನಿಗೆ ಬಂದಾಗಲೇ ನಾನು ನೋಡಿದೆ ಚರ್ಚೆ. DK ಶಿವಕುಮಾರ್ ಅವರಿಗೆ ಹೇಗೆ ಸರ್ಕಾರನ ತಗೊಂಡು ಹೋಗ್ಬೇಕು ಅನ್ನೋವಂಥ ಅನುಭವ ಇಲ್ಲ ಅನ್ನುವಂಥದ್ದನ್ನು ಸ್ವಪಕ್ಷದಲ್ಲೇ ಹೇಳ್ತಿದ್ರು. ಅದು ನಿಜ ಆಗ್ತಾ ಇದೆ ಇವತ್ತು. DK ಶಿವಕುಮಾರ್ ಅವರಿಗೆ ಯಾರನ್ನ ಮಂತ್ರಿಮಂಡಲಕ್ಕೆ ಸೇರಿಸ್ಬೇಕು, ನನ್ನ ಹಿಂಬಾಲಕರು ಸೇರಿಸ್ಬೇಕಾ, ಸಿದ್ದರಾಮಯ್ಯನವ್ರ ಹಿಂಬಾಲಕರು ಸೇರಿಸ್ಕೋಬೇಕಾ ಅನ್ನುವಂಥ ಗೊಂದಲದಲ್ಲಿದ್ದರೂ ಕೂಡ ಇವತ್ತು ದೆಹಲಿಯಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳು ಕಣ್ಮುಂದೆ ಇದ್ರೂ ಕೂಡ AICCನ ಹೋರಾಟಕ್ಕೆ ಇವತ್ತು ಹೋಗಿ ಅವ್ರ ಮನೆ, ನರೇಂದ್ರ ಮೋದಿ ಅವರ ಮನೆ ಮುಂದೆ ಧರಣಿಗೆ ಹೋಗಿ ಕಾಲ ಕಳೀತಾರೆ. ಇಡೀ ಕ್ಯಾಬಿನೆಟ್ ಅನ್ನ ಕರ್ಕೊಂಡು ಹೋಗ್ತಾರೆ. 10 ಜನ ಇದ್ರೆ ಆ ಮಂತ್ರಿಗಳು ಕರ್ಕೊಂಡು ಹೋಗ್ತಾರೆ. ಇಷ್ಟು ಕಾಂಗ್ರೆಸ್ ವೀಕ್ ಆಗೋಯ್ತಾ? ಇವತ್ತು ರಾಷ್ಟ್ರೀಯ ಪಕ್ಷಕ್ಕೆ ಇಲ್ಲಿನ CM, ರಾಜ್ಯದ CM ಏನ್ ಮಾಡ್ಬೇಕು ಆ ಕೆಲಸಗಳನ್ನ ಮಾಡಪ್ಪ ಅನ್ನೋದು ಬಿಟ್ಬಿಟ್ಟು ಇವ್ರನ್ನು ಕೂಡ ಹೋರಾಟಕ್ಕೆ ಅಲ್ಲಿ ಬನ್ನಿ ಅಂತ ಯಾಕೆ ಹೇಳಿದ್ರು ಅಂತಂದ್ರೆ, ಅವ್ರ ಹಿಂಬಾಲಕರು, ಅವ್ರ ರೌಡಿಗಳು, ಅವರ ಅವರ ಸಹಚರರು ಎಲ್ಲರನ್ನು ಕರ್ಕೊಂಡು ಹೋಗಿ ಇವತ್ತು ಇಡೀ ಕರ್ನಾಟಕದ ಅಲ್ಲಲ್ಲ ನಿಮ್ಗೆ ಗುಲ್ಬರ್ಗದ ರೌಡಿ ಶೀಟರು ಇವತ್ತು ಅಲ್ಲಿ ಓಡಾಡ್ತಿದ್ದನ್ನ DK ಶಿವಕುಮಾರ್ ಅವ್ರ ಜೊತೆಲಿ ಇದ್ದಿದ್ದನ್ನ
ನಿಮ್ಮ ಮಾಧ್ಯಮದಲ್ಲೇ ನಾವು ಬಿತ್ತರ ಮಾಡಿದ್ದು ನಮ್ಗೇನ್ ಗೊತ್ತಿರ್ಲಿಲ್ಲ. ಆಯ್ತು, ಕೇಳಿ ಸಂತೋಷ್ ಲಾಡ್ ಅವರು ಯಾರ್ಯಾರನ್ನ ಕರ್ಕೊಂಡು ಹೋಗಿದ್ರು ಅನ್ನೋದು ಗೊತ್ತಿದೆ. ಓಕೆ, ನೀವು ಮಾತಾಡಕ್ ನನಗೆ ಪ್ರಶ್ನೆ ಕೇಳಕ್ ಅನುಮತಿ ಕೊಟ್ರೆ ನಾನು ಕೇಳ್ತೀನಿ. ಖಂಡಿತ ಮೇಡಮ್. ನಾನು ಸರ್ವ ಪಕ್ಷಗಳ ಸಭೆ ಕರೆದಿದ್ದಾರೆ, ಎಲ್ಲರನ್ನು ಒಗ್ಗಟ್ಟಾಗಿ ತಗೊಂಡು ಹೋಗಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್. ಇದು ಒಂದು ಒಳ್ಳೆ ಬೆಳವಣಿಗೆ ಅಲ್ವಾ? ಅಂದ್ರೆ ಕ್ಯಾಬಿನೆಟ್ಗೆ ಹೋದ್ರಿ, ಇನ್ನು ಕ್ಯಾಬಿನೆಟ್ ಆಗಿಲ್ಲ ಅಂತ ಹೇಳ್ತಾ ಇದ್ದೀರಿ. ಸಿಎಂನ ಇಳಿಸ್ಬಿಟ್ರು ಕೆಳಗೆ, ಅವರಿಗೆ ಅನುಭವ ಇಲ್ಲ ಅಂತೀರಿ. ಇದೇ ಯಡಿಯೂರಪ್ಪ ಅವರು ಕಣ್ಣೀರ್ ಹಾಕೊಂಡು ಇಳ್ದಿದ್ ನಮ್ ಕಣ್ ಮುಂದೆ ಇನ್ನೂ ಇದೆ. ಸಿದ್ದರಾಮಯ್ಯನವರು ಕಣ್ಣೀರ್ ಹಾಕಿದ್ದನ್ನ ನೀವು ಯಾವ ಬಿತ್ರ ಮಾಡಿಸ್ಲಿಲ್ಲ. ಅಲ್ಲ, ನಿಮ್ಮವ್ರು ವೇದಿಕೆ ಮೇಲೆ ಇನ್ನು ಮುಗಿಸಿಲ್ಲ. ಇನ್ನೊಂದು ಪ್ರಧಾನಮಂತ್ರಿಗಳ ಮನೆ ಮುಂದೆ ಹೋರಾಟ. ಪ್ರಧಾನಮಂತ್ರಿಗಳ ಮನೆ ಮುಂದೆ ನಮ್ಮಲ್ಲಿ ಇಡಿ ರೈಡ್ ಆಯ್ತು ಅಂತ ಪಾಪ ಹೋರಾಟ ಮಾಡ್ಲಿಲ್ಲ ಅವರು. ನೀಟ್ ಎಕ್ಸಾಮ್ ವಿದ್ಯಾರ್ಥಿಗಳಿಗೆ ಹೊಡೆದ್ರು ಬಡದ್ರು ನ್ಯಾಯ ಕೊಡಿ ಅಂತ ಹೋರಾಟ ಮಾಡಿದ್ರು. ಮಾಡಬಾರ್ದಾ? ಒಂದು ತಿಂಗಳಿಂದ ಇದೇ ರಾಹುಲ್ ಗಾಂಧಿ ಅವರಿಗೆ ಜಂತರ್ ಮಂತರ್ ಅಲ್ಲಿ ವಿದ್ಯಾರ್ಥಿಗಳು ಹೋರಾಟ ಮಾಡ್ತಿದ್ರಲ್ಲ, ಇವ್ರು ಕಣ್ಣು ಕಾಣಿಸ್ಲಿಲ್ವಾ? ಇವ್ರು ವಿದೇಶಕ್ಕೆ ಹೋಗಿ ಕೂತಿದ್ರಲ್ಲ, ವಿದೇಶಕ್ಕೆ ಹೋಗ್ತಿದ್ರಲ್ಲ, ಆ ಹೋರಾಟಕ್ಕೆ ಬೆಂಬಲ ಕೊಡಕ್ಕೆ ಎಕ್ಸಾಕ್ಟ್ಲಿ ರೈಟ್. ಒಂದು ತಿಂಗಳಿಂದ ರಾಹುಲ್ ಗಾಂಧಿ ಕಣ್ಣೇ ಕಾಣಿಸ್ಲಿಲ್ಲ ಜಂತರ್ ಮಂತರು. ಖಂಡಿತವಾಗ್ಲೂ ಪೂರ್ಣವೇ ಮಾಡಿಲ್ಲ. ಹೋರಾಟ ವಿದ್ಯಾರ್ಥಿಗಳದ್ದು ನಡೀತಾ ಇದ್ರು ಕೂಡ ಇವತ್ತು ಅವ್ರಿಗೆ ಯಾರ್ಯಾರು ಪಟಭದ್ರ ಹಿತಾಸಕ್ತಿಗಳು ಅವ್ರು ಬೆಂಬಲ ಕೊಟ್ಟಿದ್ರು. ನಮ್ಮ ಮಂತ್ರಿಮಂಡಲ ಕ್ಯಾಬಿನೆಟ್ ನ ಯಾರು ಎಜುಕೇಶನ್ ಮಿನಿಸ್ಟ್ರು ಆ ಪ್ರಶ್ನೆ ಪತ್ರಿಕೆ ಹಲವಾರು ಬಾರಿ ದೇಶದಲ್ಲಿ ಲೀಕ್ ಆಗಿದೆ. ಅದಕ್ಕೆ ಯಾರು ಇದರ ಕಾರಣಕರ್ತರು ಯಾರು ಅಂತ ಕಂಡುಹಿಡಿಯುವಂತ ಕೆಲಸ ಮಾಡ್ತು. 13 ಜನರನ್ನ ಬಂಧಿಸ್ತು, ಸಿಬಿಐ ಎಂಕ್ವೈರಿ ಕೊಡ್ತು, ಶಿಕ್ಷೆ ಆಯ್ತು. ಇಷ್ಟೆಲ್ಲ ಆಗಿದ್ರು ಕೂಡ ಒಂದು ಹೋರಾಟಕ್ಕೆ ಜಂಜಿಗಳ ಹೋರಾಟದಿಂದನೇ ನಮಗೆ ಬೆಂಬಲ ಸಿಕ್ಕಿದ್ದು. ಅಲ್ಲಲ್ಲ, ಜಂಜಿಗಳ ಇಡೀ ದೇಶದಲ್ಲಿ ಅಲ್ಲಲ್ಲ, ಒಂದ್ ನಿಮಿಷ, ಜಂಜಿಗಳು ಈ ದೇಶದಲ್ಲಿ ಒಬ್ಬ ಅವರ ವಯಸ್ಸಿಗೂ ಮೀರಿದಂತ ಜನನಾಯಕನನ್ನ ಮೆಚ್ಕೊಂಡಿದ್ರೆ ಅದನ್ನ ನರೇಂದ್ರ ಮೋದಿ ಅವ್ರನ್ನ. ಅದೇ ಜಂಜಿಗಳು ಅದೇ ಸಮಾನ ವಯಸ್ಕರಿದ್ರೆ ರಾಹುಲ್ ಗಾಂಧಿ ಅವ್ರನ್ನ ಪಪ್ಪು ಅಂದ್ರು. ಅವರು ಯಾವುದೇ ಹೇಳಿಕೆಗಳು ವಿದೇಶದಲ್ಲಿ ಹೋಗಿ ಈ ದೇಶವನ್ನ ಹೀಯಾಳಿಸುವಂತದ್ದು, ಈ ದೇಶದ ಯುವಕರನ್ನ ಹೀಯಾಳಿಸುವಂತದ್ದು ನಾವು ನೋಡಿದ್ದೀವಿ. ನಿಮಗೆ ವಿಷಯಕ್ಕೆ ಬಂದ್ರೆ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕೋವಿಡ್ ಇದ್ದಂತ ಸಂದರ್ಭದಲ್ಲೂ ಯಾವ ಉಲ್ಲಂಘನೆ, ಯಾವ ಕಾನೂನುಗಳನ್ನ ಉಲ್ಲಂಘನೆ ಮಾಡಿ ಅವತ್ತಿದ್ದಂತ ಏನು ನಿಬಂಧನೆಗಳನ್ನ ಹಾಕಿದ್ರು ಅವನ್ನೆಲ್ಲವನ್ನು ತೆಗೆದಾಕಿ ವಿರುದ್ಧವಾಗಿ, ಈ ಸರ್ಕಾರದ ವಿರುದ್ಧವಾಗಿ ಇಡೀ ಜನವನ್ನ ಕರ್ಕೊಂಡು ಹೋಗಿ ಹೋರಾಟವನ್ನು ಮಾಡಿದ್ರು. ಆ ಹೋರಾಟ ಮಾಡಿದ್ರಲ್ಲ, ಸರ್ಕಾರ ಬಂತಲ್ಲ, ನಿಮ್ ಸರ್ಕಾರ ಬಂತಲ್ಲ 3 ವರ್ಷ ಆದ್ಮೇಲೆ ಸಿದ್ದರಾಮಯ್ಯನವರು ಬೇರೆ, ಡಿ ಕೆ ಶಿವಕುಮಾರ್ ಬೇರೆ, ಸಿದ್ದರಾಮಯ್ಯನವರು ಬೇರೆನಾ ಈ ರಾಜ್ಯಕ್ಕೆ? ಅವ್ರಿಗೆ ಜ್ಞಾನ ಇರ್ಲಿಲ್ವಾ? ಸಿದ್ದರಾಮಯ್ಯನವರು ಏನ್ ಮಾಡಿದ್ರು ಮೇಕೆದಾಟು ವಿಷಯ ಇವತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಕಾಣಿಸ್ತಾ ಇದೆಯಲ್ಲ. ಎಷ್ಟು ಬಜೆಟ್ ಅನ್ನ ಕೈತಿದ್ದಾರೆ ಮೇಕೆದಾಟಿಗೆ ಕ್ಲಿಯರೆನ್ಸ್ ಬರ್ಬೇಕು ಅಂತಾರಲ್ಲ. ಇವತ್ತು ಕ್ಯಾಬಿನೆಟ್ ಅನ್ನು ತಗೊಂಡು ಹೋಗುವಂತವ್ರು 3 ವರ್ಷದಿಂದ ಏನ್ ಮಾಡ್ತಾ ಇದ್ರು? ಕ್ಯಾಬಿನೆಟ್ ಇರ್ಲಿಲ್ವಾ? ಇಡೀ ಸರ್ವ ಪಕ್ಷಗಳು ಯಾರು ಕೂಡ ಇವ್ರು ಕೈ ಜೋಡಿಸಿರ್ಲಿಲ್ವಾ? ಇಡೀ ದೇಶದಲ್ಲಿ ಕರ್ನಾಟಕದಲ್ಲಿ ಒಂದು ನಿಮಿಷ ಮೇಡಮ್, ಕರ್ನಾಟಕದಲ್ಲಿ ಇಡೀ ದೇಶದ ಕರ್ನಾಟಕದ ರಾಜಕಾರಣ ಇದೆಯಲ್ಲ, ನೀವು ರಾಜ್ಯದ ವಿಷಯ ಬಂದಾಗ ಯಾವುದೇ ಪಕ್ಷ ಪಪ್ಪು ಅಂದ್ರೆ ನೀವು ಪಪ್ಪು ಆದ್ರೂ ಅನ್ನಿ, ಅಪ್ಪು ಆದ್ರೂ ಅನ್ನಿ, ನಾನು ಬಿಜೆಪಿಯ ವಕ್ತಾರ ಆತ್ಮಾನಂದ್ ಹೇಳಿದ್ದಲ್ಲ ಪಪ್ಪು ಅಂತ. ಇಡೀ ದೇಶದ ಜನ, ಯುವಕರು ಹೇಳಿದ ಜನ ಜಾಸ್ತಿ ನಿಮ್ಮ ಪರವಾಗಿ ಮಾತಾಡೋದಲ್ಲ ಶಿವಕುಮಾರ್ ಇವತ್ತು ನಿಯೋಗ ತಗೊಂಡು ಹೋಗ್ತೀನಿ, ಸರ್ವ ಪಕ್ಷಗಳ ನಿಯೋಗ ಅಂದ್ರಲ್ಲ. ಸರಿ ತಡೀರಿ, 3 ವರ್ಷದಿಂದ ಇವ್ರ ಧ್ವನಿ ಎತ್ತಲಿಲ್ಲ. ನಿಮ್ಮಲ್ಲಿ ಎಂಪಿಗಳಿಗೆ ಬೆನ್ಮೂಳೆ ಇಲ್ವಾ? ಇದು ನೋಡಿ, ಬೆನ್ನುಮೂಳೆ ಇಲ್ವಾ ಅನ್ನೋದಕ್ಕೆ ನೀವು ಯಾವ ನೈತಿಕತೆ ಇದೆ ಈ ಸರ್ಕಾರಕ್ಕೆ? ಈ ದೇಶದ ಕಾರ್ಖಾನೆಯ ಮಂತ್ರಿ ಆಗಿದ್ದ ಅಂತ ಹೇಳಿ
ಆ ಯಾವ್ದೋ ಮಂತ್ರಿಗಳ ವಿಷಯ ಹತ್ರ ಎತ್ತಾರಲ್ರಿ. ನೀವು ಮೀಟಿಂಗ್ ಮಾಡಲ್ಲ, ನಾವೇನ್ ಕೇಳ್ತೀವಿ, ನೀವು ಕ್ಲಿಯರೆನ್ಸ್ ನೀವೇನ್ ಕೊಡ್ಬೇಕು. ಹೇಳ್ತೀರಿ? ಇಲ್ಲಿನ ನೀವೇನ್ ಸರ್ಕಾರಗಳು ಹೇಳ್ತಾ ಕ್ಲಿಯರೆನ್ಸ್ ಇದ್ದೀರಿ? ಕೊಡ್ಬೇಕು. ಯಾವುದೇ ಒಂದು ಕೇಂದ್ರ ಸರ್ಕಾರದಿಂದ ಅನುದಾನ ತರಬೇಕು ಅಂದ್ರೆ ರಾಜ್ಯ ನಿಮಗೆ ಸರ್ಕಾರ ರಾಜ್ಯದ ಸಮಸ್ಯೆಗಳು solve ಆಗೋದು ಇಷ್ಟ ಇಲ್ಲ ನಿಮಗೆ. ಅಲ್ಲಲ್ಲ ನೀತಿ ಬಿಜೆಪಿ ಎಂಪಿಗಳಿಗೆ ಎಲೆಕ್ಷನ್ ಗೆದ್ದ ಮೇಲೆ ರಾಜ್ಯಕ್ಕೂ ಮೇಡಮ್, ಅವ್ರಗಳಿಗೂ ಸಂಬಂಧ ಇಲ್ಲ. ನೋಡಿ, ನೀವು ಬರೀ ದೂರ್ಕಂಡೇ ಓಡಾಡ್ತೀರಾ ಜೀವನ ಪರ್ಯಂತ. ಈ ನಮ್ಮ ರಾಜ್ಯದ ಮಾತಾಡ್ಸಿ ಎಂಪಿಗಳು ಮೇಡಮ್. ಇವತ್ತು ಇದನ್ನೆಲ್ಲ ಮಾಡ್ತಾ ಇರುವಂತ ಕೇಳ್ಕೊಂಡು ಕೆಲಸ ಇದೆಯಲ್ಲ, ಇಲ್ಲಿ ತನಕ ಮೆಟ್ರೋನ ಕೇಳ್ಕೊಂಡು 5ನೇ ಹಂತಕ್ಕೆ ತಗೊಂಡೋಗಿದ್ದೀವಿ. ರೀ, ಸೋಮಣ್ಣವರು ನೋಡಿ, ರೈಲ್ವೆ ಒಂದ್ ಅನೇಕ second, ರೈಲ್ವೆ ನಾವೇನ್ ಮಾತಾಡ್ತಾ ಇದ್ದೀವಿ, ನೀವೇನ್ ಮಾತಾಡ್ತಾ ಇದ್ದೀರಿ? ಆತ್ಮಾನಂದವ್ರೆ, come on, ಕೇಳಿದ ಪ್ರಶ್ನೆ ಯಾವುದು? ಮೇಕೆದಾಟು. ಕೇಳಿದ ಪ್ರಶ್ನೆ ಯಾವುದು? ಬರ. ಕೇಂದ್ರದ ಮಂತ್ರಿಗಳು ಏನು ಮಾಡ್ತಾ ಇಲ್ಲ ಅಂದ್ರಲ್ಲ, ನನ್ ಕೆಲಸ ಹೇಳ್ಬೇಕಲ್ಲ, ಏನ್ ನಾನು ಮಾಡಿದ್ದಾರೆ? ಸುಮ್ಮನೆ ಕೂತ್ಕೊಳ್ಳಕ್ಕೆ ಬಂದಿಲ್ಲ. ರಾಜ್ಯದ ಇವತ್ತು ಬರ ಬಗ್ಗೆ ಸೋಮಣ್ಣವರು ಮಾತಾಡಿದ್ದೀರಿ. ತಂದಿರುವಂತ ರೈಲ್ವೆ ಎಷ್ಟು ಅನುದಾನ ಯೋಜನೆಗಳನ್ನ ಕೊಟ್ಟಿದ್ದೀರಿ? ನಿಮ್ ದಾಖಲೆ ಕೊಡ್ತೀನಿ. ರೈಲ್ವೆ ನೀವು ದಾಖಲೆ ಬಗ್ಗೆ ಕೊಟ್ಟಿದ್ದೀರಿ. ಕೇಳಿದ್ದಾರೆ. ಅಲ್ಲಕ್ಕೆ ಏನು ನಾನು ಮಾಡ್ತಾ ಇಲ್ಲ ಅಂದ್ರೆ ಕೇಳಿರೋ ಏನೇನ್ ಮಾಡ್ತಾ ಪ್ರಶ್ನೆಗೆ ಇಲ್ಲ? ಯಾವುದಾದ್ರೂ ಉತ್ತರ ಕೊಡಲ್ಲ. ಹೋಗ್ತೀರಾ ಅಂತ ಬೇಡ ನನಗೆ. ಕೆಲಸವೇ ಆಗಿಲ್ಲ, ಬೆನ್ನುಮೂಳೆ ಇಲ್ಲ ಅಂತ ನಮ್ಮ ಸಂಸದರನ್ನ ಕೇಳಿದ್ರೆ, ನಮ್ಮ ಮಂತ್ರಿಗಳನ್ನ ಕೇಳಿದ್ರೆ, ನಾನು ಕೆಲಸ ಆಗಿದ್ರೆ ಹೇಳ್ಬೇಕಲ್ಲ. ಇವತ್ತಿನ ವಿಷಯದ ಬಗ್ಗೆ ಮಾತಾಡ್ರಿ. ತಡೀರಿ. ಅವ್ರ ಸರ್, ಪ್ರಶ್ನೆ ತಡೀರಿ ಅದೇ ಒಂದ್ ಉತ್ತರ ಸೆಕೆಂಡ್. ಕೊಡ್ಲಿ ಚಾಂದ್ ಪಾಷ್ brother. ಅವರೇ, ನೀವು ಹಂಗೆ ಆಡ್ಬೇಡಿ. ತಡೀರಿ ನೀವು ಸರ್. ಯಾವ್ದೋ ಹೇಳಿ. ತಗೊಂಡೋದ್ರೆ ಮಾತುಕತೆ ಶ್ರೀನಿವಾಸ್ ಅವರೇ ಹೇಳಿ ಸರ್, ಹೇಳಿ ಸರ್. ರಾಜ್ಯದ ನೀರು ಅಂತ ಬಂದಾಗ ನೆಲ, ಜಲ, ಭಾಷೆ, ಕನ್ನಡ ಪರ ಸಂಘಟನೆಗಳು ಹೆಂಗ್ ನಿಂತಿದಾವೆ, ಎಷ್ಟು ಪ್ರತಿಭಟನೆ ಮಾಡಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಒಬ್ಬೊಬ್ರು ಎಷ್ಟೆಷ್ಟು ಕೇಸ್ ಹಾಕಿಸ್ಕೊಂಡು ಇವತ್ತಿಗೂ ಅಲಿತಾ ಇದ್ದಾರೆ. ನಮಗೆ ಅದ್ರ ಬಗ್ಗೆ ರೆಸ್ಪೆಕ್ಟ್ ಇದೆ. ಬಟ್ ಯಾವುದಕ್ಕೂ ಒಂದು ತಾರ್ಕಿಕ ಅಂತ್ಯ ಅಂತ ರಾಜಕೀಯ ನಾಯಕರುಗಳು ನಿಂತ್ಕೊಳ್ತಾ ಇಲ್ಲ, ಕೊಡಿಸ್ತಾ ಇಲ್ಲ. ಸೊ ಕನ್ನಡ ಪರ ಸಂಘಟನೆಗಳಿಗೆ ಎಷ್ಟು ಹಿನ್ನಡೆ ಆಗ್ತದೆ ರಾಜಕೀಯ ನಾಯಕರುಗಳಿಂದ, ಎಂಪಿಗಳಿಂದ? ಇವತ್ತು ಎಂಪಿಗಳು, MLAಗಳು, ಕಾಂಗ್ರೆಸ್, ಬಿಜೆಪಿ ಎಲ್ಲ ಸರ್ಕಾರಗಳಿಂದ ಕನ್ನಡಿಗರಿಗಂತೂ ಒಂದಿಷ್ಟು ಒಳ್ಳೇದಾಗಿಲ್ಲ. ಇವತ್ತು ಇದೇ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ನಾನು ಹೇಳೋದಾದ್ರೆ, ನೀವು ಅಧಿಕಾರ ಬರೋಕ್ ಮುಂಚೆ ಮೇಕೆದಾಟು ವಿಚಾರವಾಗಿ ಪಾದಯಾತ್ರೆ ಮಾಡಿದ್ರಿ. ನೀವು ಇವತ್ತು ಕೋರ್ಟಲ್ಲಿ ಕೇಸ್ ಇದೆ ಅಂದಾಗ, ಕೋರ್ಟಲ್ಲಿ ಇರೋ ಕೇಸು ನಮ್ಮ ಕೈಲಿ ಬಗೆಹರಿಯಕ್ ಆಗಲ್ಲ ಅಂದಮೇಲೆ ನೀವು ಆ ಒಂದು ಹೋರಾಟನ ಯಾಕೆ ತಗೊಂಡ್ರಿ? ಜನರು ಇವತ್ತು ನಿಮಗೆ 136, 137 ಸ್ಥಾನ ಕೊಟ್ಟು ಗೆಲ್ಸಿದ್ದಾರೆ ಅಂದಮೇಲೆ ನೀವು ಅವತ್ತು ಮೇಕೆದಾಟು ಹೋರಾಟ ಮಾಡ್ತೀನಿ ಅಂತ ಹೇಳಿ ತಾನೇ ನೀವು ಆಶಾಭಾವನೆಯನ್ನ ಕೊಟ್ಟಿದ್ದೀರಿ. ನಾವು ಅದಕ್ಕೆ ತಾನೇ ನಿಮ್ಗೆ ಅಧಿಕಾರವನ್ನ ಕೊಟ್ರಿ. ನೀವು ಇವತ್ತು ಏನ್ ಮಾಡ್ತಾ ಇದ್ದೀರಿ? ಇವತ್ತು ಎಲ್ಲಾ ಪಕ್ಷಗಳು ಕೂಡ ನಮ್ಗೆ ಕನ್ನಡಿಗರಿಗೆ ಮಾಡಿರುವಂತ ಮೋಸನೆ. ಇವತ್ತು 7 ಕೋಟಿ ಕನ್ನಡಿಗರು ಇವತ್ತು ನೆಮ್ಮದಿಯಾಗಿಲ್ಲ. ಇಲ್ಲಿ ಜಗಳಾಡಕ್ಕೆ ಈ ಒಂದು ವೇದಿಕೆ ಆಗ್ಬಾರ್ದು. ಜನರಿಗೆ ಏನ್ ಉದ್ಯೋಗ ಆಗ್ಬೇಕು, ಏನ್ ಕೆಲಸ ಆಗ್ಬೇಕು ಅನ್ನೋದಾಗ್ಬೇಕು. ಇವತ್ತು ಕಡೆ ಪಕ್ಷ ಕಸ ತೆಗೆಯುವಂತ ಕೆಲಸ ಮಾಡ್ಲಿಕ್ಕಾಗಿಲ್ಲ ನಿಮ್ ಕೈಯಲ್ಲಿ. ಎಲ್ಲಿ ನೋಡಿದ್ರು ಕಸ. ದಿನ ಪತ್ರಿಕೆಗಳಲ್ಲಿ ಬರ್ತಾ ಇದೆ. ದಿನ ನೋಡಿ, ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಸೈನ್ಯ ಸಂಘಟನೆ 29 ದಿನದಿಂದ ಪ್ರತಿ ಕೇರ್ಪುರಂ ಭಾಗದಲ್ಲಿ ಪ್ರತಿ ಗಲ್ಲಿ ನಮ್ಮ ಕಾರ್ಯಕರ್ತರು ನಾವು ಹೋಗಿ 15 ಕಿಲೋಮೀಟರ್ ಪಾದಯಾತ್ರೆ ಮಾಡಿ ನಾವಿವತ್ತು ಪ್ರತಿದಿನ ನೋಡಿ ಗೂಗಲ್ ಫೋಟೋ ತಗೊಂಡಿದ್ದೀನಿ. ಇಷ್ಟು ದಾಖಲೆ ಇದೆ. ಯಾವೊಬ್ಬ ಅಧಿಕಾರಿ ಬೆಂಗಳೂರು ಹಣೆ ಬರ ಬಿಜೆಪಿ ಬಂದ್ರು ಅಷ್ಟೇ, ಕಾಂಗ್ರೆಸ್ ಇದ್ದಾಗ್ಲೂ ಅಷ್ಟೇ. ಇವ್ರ ಇಲ್ಲ ಮೇಡಮ್, ಈಗ ನಾನು ಹೇಳ್ತೀನಿ, ಇವತ್ತು ನೀರಿನ ಬಗ್ಗೆ ಮಾತಾಡೋಣ. ಸರ್ವ ಪಕ್ಷಗಳ ಅಲ್ಲ ಮೇಡಮ್, ಈಗ ಪ್ರತಿಯೊಂದು ಈಗ ನೋಡಿ, ನಮ್ಮ ಇವತ್ತಿನ ಮುಖ್ಯಮಂತ್ರಿಗಳು ಸರ್ವ ಪಕ್ಷಗಳನ್ನು ಕರ್ಕೊಂಡೋಗಿ ಮಾತಾಡಿ ಅಂತ ಹೇಳಿರೋ ತಪ್ಪೇನಲ್ಲ, ನಾನು ಅದು ಒಪ್ತೀನಿ. ಯಾಕೆಂದ್ರೆ ಇಲ್ಲಿನ ಸಂಸದರನ್ನ ನಾವು ಆಯ್ಕೆ ಮಾಡಿರುವಂತದ್ದು ಕೇಳಬೇಕು ಅಂತಾನೆ. ಹಾಗಂತ ಹೇಳ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿ ಸರ್, ನಾನು ಇಲ್ಲಿ ಮಾತಾಡ್ಬೇಕಾಗಿರುವಂತದಕ್ಕೋಸ್ಕರನೇ ಜನಪ್ರತಿನಿಧಿಗಳನ್ನ ನಾವು ಮತ ಕೊಟ್ಟು ಗೆಲ್ಸಿ ನಿಮಗೆ ಸ್ಥಾನಮಾನ ಕೊಟ್ಟು ನಿಮ್ಗೆ ಅಲ್ಲಿ ಕಳಿಸ್ಕೊಟ್ಟಿರೋದು. ಯಾವೊಬ್ಬ ಸಂಸದನು ಮಾತಾಡ್ಲಿಲ್ಲ. ಈ ರಾಜ್ಯದ ಹಿತದೃಷ್ಟಿಯಿಂದ ನಾಡು, ನುಡಿ, ನೆಲ, ಜಲ, ಭಾಷೆ ಅಂತ ಯಾರು ಮಾತಾಡ್ತಾ ಇಲ್ಲ. ಚುನಾವಣೆ ಸಂದರ್ಭದಲ್ಲಿ ಕನ್ನಡ ಶಾಲು ಹಾಕೊಂತಾರೆ, ಮಾರನೇ ದಿನ ಮೂಲೆಗೆ ಬಿಸಾಕ್ತಾರೆ. ಇದ್ರ ಬಗ್ಗೆ ನಮ್ಗೆ ನೋವಿದೆ ಕನ್ನಡಿಗರಾಗಿ. ಯಾಕೆಂದ್ರೆ ಕನ್ನಡಿಗರನ್ನ ಅವರವರ ಕೆಲಸ ಆಗ್ಬೇಕಾದಾಗ ಮಾತ್ರ ಸ್ವಾರ್ಥವಾಗಿ ಬಳಸ್ಕೊಂಡಿದ್ದಾರೆ. ನಾಡು ನುಡಿಗೋಸ್ಕರ ಒಂದಿಷ್ಟು ಏನು ಒಂದು ಸಾಕಾರ ಇಲ್ದಿರ ಹೋರಾಟ ಮಾಡ್ತಾ ಇರೋದು ಕನ್ನಡ ಪರ ಹೋರಾಟಗಾರರು. ಇವತ್ತು ಕಸದ ವಿಚಾರವಾಗಿ ನಾನು ಹೇಳ್ಬೇಕಾಗುತ್ತೆ ಮೇಡಮ್, ನನ್ನ ನೋವಿದೆ. ಇದು ಎಲ್ಲರೂ ಕೂಡ ಮಾತಾಡ್ತಿದ್ದಾರೆ. ಕೃಷ್ಣ ಬೈರೇಗೌಡರು ಮಾತಾಡ್ತಿದ್ದಾರೆ. ಅದು ಸರಿಯಾದಂಥ ರೀತಿನೇ ಗೊತ್ತಿಲ್ಲ ಅವ್ರಿಗೆ. ಇಷ್ಟು ವ್ಯವಸ್ಥೆ ಇದೆ, IAS, IPS ಅಧಿಕಾರಿಗಳು ಎಲ್ಲರೂ ಇದ್ದಾರೆ. ಹೆಂಗೆ ಬಗೆಹರಿಸಬೇಕು ಕಸದ ವಿಚಾರ ಅಂತ ಗೊತ್ತಿಲ್ಲ. ಈ ಮುಖ್ಯಮಂತ್ರಿಗಳಿಗಂತೂ ಲೆಕ್ಕನೇ ಇಲ್ಲ. ಏನು ಮಾಡ್ತಾ ಇದ್ದಾರೆ? ರಾಜ್ಯದ ಒಳಗಿನ ಸಮಸ್ಯೆ, ಬೆಂಗಳೂರಿನ ಸಮಸ್ಯೆ, ನೀವು ಎಕ್ಸಾಕ್ಟ್ಲಿ ರೈಟ್. ಬಟ್ ನಾನು ಅಗೇನ್ ನಿಮ್ಗೆ ನೆನಪು ಮಾಡ್ಕೊಡೋ ಕೆಲಸ ಮಾಡ್ತಾ ಇದ್ದೇನೆ ಸರ್. ಇವತ್ತು ಮೇಕೆದಾಟು, ಬರ, ಕಾವೇರಿ ನೀರು ವಿಚಾರವನ್ನ ಸಂಸತ್ನಲ್ಲಿ ಪ್ರಸ್ತಾಪ ಮಾಡ್ಬೇಕು. ಮಾಡ್ಬೇಕು ನಮ್ಮವರು. ಈ ತಮಿಳ್ನಾಡಿನಲ್ಲಿ ಒಬ್ರು ಈ ನ್ಯಾಷನಲ್ ಪಾರ್ಟಿಯ ಎಂಪಿಗಳಿಲ್ಲ. ಎಲ್ಲರೂ ಕೂಡ ಅಲ್ಲಿನ ಲೋಕಲ್ ಪಾರ್ಟಿ ಅವರೇ. ಅಂಡ್ ಅವರಿಗೆ ಭಾಷೆ ಬರಲ್ಲ, ಅವರಿಗೆ ಅವಕಾಶ ಸಿಗಲ್ಲ. ಅವಕಾಶ ಸಿಗ್ಲಿಲ್ಲ ಅಂದ್ರೂ ಅವಕಾಶ ತಗೊಂಡು
ಅವ್ರಿಗೆ ಬಂದಿರೋ ಇವತ್ತು ಭಾಷೆಯಲ್ಲೇ ನೋಡಿ, ಬಂದಿರೋ ಭಾಷೆಯಲ್ಲೇ ಕಾವೇರಿ ಬಗ್ಗೆ ಮಾತಾಡ್ತಾರೆ, ಬಂದಿರೋ ಭಾಷೆಯಲ್ಲೇ ಮೇಕೆದಾಟು ಬಗ್ಗೆ ಮಾತಾಡ್ತಾರೆ. ಇವತ್ತು ನಮ್ಮವ್ರಿಗೆ ಕಾವೇರಿ ದಾಡಿ ಕಾವೇರಿ ಕೇಳ್ರಿ ವಿಚಾರ ಅದನ್ನ. ಬಂದಾಗ ಏನ್ ರೋಗ ಬಂದಿದೆ ಕೇಳಿ ನಮ್ಮವ್ರಿಗೆ. ಸುಪ್ರೀಂ ಕೋರ್ಟ್ ಅಲ್ಲಿ ಯಾವುದೇ ಒಂದು ಆದೇಶ ಆದ್ರೂ ಕೂಡ ಏನೇ ಒಂದು ವಿಚಾರಕ್ಕೂ ಕೂಡ ಎಲ್ಲ ಪಕ್ಷಗಳು ಎಲ್ಲ ರಾಜಕೀಯದವರು ಒಂದಾಗಿ ಅಲ್ಲಿ ಹೋರಾಟ ಮಾಡ್ತಾರೆ. ನಮ್ಮವ್ರು ಹೋಗ್ತಾರ, ಯಾರೋ ಒಬ್ಬರನ್ನ ಕಳ್ಸಿಕೊಡ್ತಾರೆ ಬೇಕಾಬಿಟ್ಟಿಯಾಗಿ. ಯಾರು ಕೂಡ ಒಗ್ಗಟ್ಟಿಲ್ಲ ಇಲ್ಲಿ, ಯಾವ ಪಕ್ಷದವ್ರಿಗೂ ಬೇಕಾಗಿಲ್ಲ. ಇದು ರಾಜಕೀಯವಾಗಿ ನಮ್ಮನ್ನು ಬಳಸ್ಕೊಂತ ಇದ್ದಾರೆ ಬಿಟ್ರೆ ಈ ಜನರ ಹಿತದೃಷ್ಟಿಯನ್ನ ಕಾಯುವಂತಹ ಯಾವ ನೈತಿಕ ಹೊಣೆ ಕೂಡ ಯಾವ ಪಕ್ಷಗಳು ತಗೊಂಡಿಲ್ಲ ಇವತ್ತು. ಏನಕ್ಕೋಸ್ಕರ ನಾವು ಹೋರಾಟ ಮಾಡಬೇಕು? ಯಾರಿಗಾದ್ರೂ ನಮ್ಮ ರೈತ ಉಳಿಬೇಕು ಅನ್ನೋದಿದ್ಯಾ? ಬಿಡದಿ ವಿಚಾರವಾಗಿ ನೀವು ಎಷ್ಟೋ ಸುದ್ದಿ ಮಾಡಿದಿರಿ. ಇವತ್ತಿಗೂ ಇಡೀ ಕರ್ನಾಟಕ, ಬೆಂಗಳೂರು ಸುತ್ತಮುತ್ತ ಎಲ್ಲ ಕೂಡ ಅಭಿವೃದ್ಧಿ ವಿಚಾರದಲ್ಲಿ ನೀವು ಜಾಗ ಕಿತ್ಕೊಂತ ಇದ್ದೀರಿ. ಇದನ್ನ ಯಾರು ಮಾತಾಡ್ಬೇಕಾಗಿದೆ? ರೈತರು ಹೆಂಗ್ ಬದುಕಬೇಕು? ರೈತರು ಇವತ್ತು ವಾಚ್ಮ್ಯಾನ್ಗಳಾಗಿದ್ದಾರೆ. ಮುಂದಿನ ದಿನಗಳಲ್ಲಿ ಇವತ್ತು ನೀವು ಒಂದು 2 ಕೋಟಿ ದುಡ್ಡು ಕೊಡೋದಾದ್ರೆ ಅಲ್ಲಿ 10 ಕೋಟಿ 12 ಕೋಟಿ ಹೋಗ್ತಾ ಇದೆ. ನೀವು ಇಲ್ಲಿ ಪಾಕಿಸ್ತಾನಕ್ಕೆ ಬನ್ನಿ, ಇಲ್ಲಿ ನಮ್ಮ ದೇವನಹಳ್ಳಿ ಹತ್ರ ಚನ್ನರಾಯಪಟ್ಟಣದ್ದು ಹೋರಾಟ 3 ವರ್ಷ ಆಯ್ತು. ಸ್ವಲ್ಪ ಕಾಲಾವಕಾಶ ಕೊಡಿ, ಹೋರಾಟ ಆಯ್ತು. ಅದು ಇವತ್ತು ಸ್ಪೆಷಲ್ ಅಗ್ರಿಕಲ್ಚರ್ ಝೋನ್ ಮಾಡಿದಿರಿ. ಯಾಕೆ? ನಮ್ಮ ಜಮೀನನ್ನ ನಮ್ಮ ಸ್ಪೆಷಲ್ ಅಗ್ರಿಕಲ್ಚರ್ ಮಾತಾಡಿದೀವಿ. ಇವತ್ತು ವಿಚಾರ ಪೂರ್ತಿ ಅಲ್ಲ ಮೇಡಮ್, ಇದೆಲ್ಲ ಮಾಡೋದು ಬಿಟ್ಟು ಬರ ಇವತ್ತು ಇದ್ರ ಮೇಕೆದಾಟು ಮೇಲೆ ಬಗ್ಗೆ ಮಾತ್ರ ಹೋದ್ರೆ ಯಾಕೆ? ನಾವು ಚರ್ಚೆ ಮಾಡ್ತಾ ಹೋಗೋದಾದ್ರೆ ಒಂದೊಂದು ಟಾಪಿಗೆ 2 ಅಲ್ಲ ಗಂಟೆ ಮೇಡಮ್, ಸಿಕ್ಕರೂ ಇವತ್ತು ಸಾಕಾಗಲ್ಲ. ನಾನು ಏನಕ್ಕೆ ಬಿಡದಿ ಬಗ್ಗೆ ಈಗ ಆಲ್ರೆಡಿ ಸ್ಟೇ ಕೊಟ್ಟಿದ್ದಾರೆ. ಸ್ಟೇ ಅಂದ್ರೆ ಮೇಡಮ್, ಅಷ್ಟೇ ಕೂಡ ಎಷ್ಟು ಲೋಪದೋಷ ಇದೆ Cancel ಅಂತ ಮಾಡಿಲ್ಲ ಹೇಳಕ್ ಸರ್. ಆಗುತ್ತೆ. ಕ್ಯಾನ್ಸಲ್ ಮಾಡಿಲ್ಲ, ಅಲ್ಲ. ಕ್ಯಾನ್ಸಲ್ ಮಾಡಿಲ್ಲ. ಕ್ಯಾನ್ಸಲ್ ಅಲ್ಲ, ಒಂದ್ ಸೆಕೆಂಡ್ ಅರ್ಜಿಯನ್ನ ಮಾಡಿ 2 ತಿಂಗಳು ಅದೇ ಕಾಲಾವಕಾಶ ಓದಿದೀವಿ ಸರ್, ತಗೊಂಡಿದ್ದಾರೆ. ಓದಿದೀವಿ ಕರೆಕ್ಟ್. ನೋಡಿ, ಕ್ಯಾನ್ಸಲ್ ಅಲ್ಲಿ ಮಾಡಿಲ್ಲ. ಕ್ಯಾನ್ಸಲ್ ಅಲ್ಲ, ಅವರ ಅರ್ಜಿಯನ್ನ ಮೇಡಮ್, ನಾನು ಅವ್ರೇನು ಪೂರ್ಣ ಅಬ್ಜೆಕ್ಷನ್ ಮಾಡ್ಬಿಡ್ತೀನಿ. ಹಾಕಿದ್ರು, ಅರ್ಜಿನ ವಜಾ ನಾನು ಮಾಡಿಲ್ಲ. ಏನಕ್ಕೆ ಈ ವಿಚಾರ ತಗೋಬೇಕಾಗಿ ಬಂತು ಅಂದ್ರೆ, ಇಷ್ಟು ವಿಚಾರಗಳನ್ನ ನೀವು ಗಾಳಿಗೆ ತೋರ್ಬಿಟ್ಟು ಇದು ಒಂದು ವಿಚಾರ ತಗೊಂಡೋಗಿದ್ದೀರಿ. ಇವತ್ತು ನೀವು ಬೆಳೆ ಇಕ್ಬೇಡಿ ಅಂತ ರೈತರಿಗೆ ಹೇಳ್ತಾ ಇದ್ದೀರಿ. ರೈತರು ಏನ್ ತಿನ್ಬೇಕಾಗಾದ್ರೆ? ರೈತ ಹೆಂಗ್ ಬದುಕಬೇಕು? ಎಲ್ಲದೂ ಆಪೋಸಿಟ್ ಮಾಡಿದ್ರೆ ನಾಳೆ ದಿನ ಸರಿಯಾಗಲ್ಲ. ಮಳೆ ಮತ್ತೆ ಕೈ ಮಳೆ ಕೊಟ್ರೆ ಆಶ್ರಿತ ಅದು ಮಳೆ ಬರ್ತಲೇ ಪ್ಲಾಸ್ಟಿಕ್ ಒಳಗೆ ಹಾಕಿರೋ ಈಗ ಮಳೆ ಬಿತ್ತನೆ ಇವತ್ತಿನ ಪತ್ರಿಕೆಯಲ್ಲಿ ಹೋಗ್ಬೇಕು ಮಳೆ ಜಾಗಕ್ಕೆ. ಬಿತ್ತನೆಯನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಮಳೆ ಬಿತ್ತನೆ ಇವತ್ತು ಮಾಡಿದ್ರೆ ಯಾವತ್ತು ಮಳೆ ಬೀಳೋದು, ಇಲ್ಲ. ಯಾವತ್ತು ಬೆಳೆ ಈಗ ತೆಗೆಯೋದು, ರೈತರ ಯಾಕೆ ಬಗ್ಗೆ ಬದುಕೋದು ತಡೀರಿ ಒಂದ್ ರೈತರು? ಸೆಕೆಂಡ್. ಆಯ್ತು ಶ್ರೀನಿವಾಸ್ ಅವರೇ ಪ್ರಕೃತಿ. ವೇಟ್ ಶ್ರೀನಿವಾಸ್ ಅವರೇ ಬಂದೆ ನಿಮ್ಮ ಹತ್ರ. KT ಗಂಗಾಧರ್ ರೈತ ಸಂಘದ ಮುಖಂಡರು ಜಾಯ್ನ್ ಆಗಿದ್ದಾರೆ, ಮಾತಾಡಿಸ್ತೀನಿ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ. ಈ ನೆಲ ಜಲ ಭಾಷೆ ಅಂತ ಬಂದಾಗ ತಮಿಳ್ನಾಡಿಗಿರುವ ಒಗ್ಗಟ್ಟು, ತಮಿಳ್ನಾಡಿಗಿರುವ ಗತ್ತು ತಾಕತ್ತು ನಮ್ಮ ಎಂಪಿಗಳಿಗೆ ಯಾಕೆ ಬರ್ತಾ ಇಲ್ಲ ಅನ್ನೋ ಪ್ರಶ್ನೆ ತುಂಬಾ ಹಳೆದು. ಬಟ್ ಸ್ಟಿಲ್ ಅದು ಚಾಲ್ತಿಯಲ್ಲಿದೆ. ನಿಮಗೇನ್ ಅನ್ಸುತ್ತೆ? ಈಗ ರಾಜ್ಯದ ಬರಗಾಲ ಪರಿಸ್ಥಿತಿ ಇರೋದ್ರಿಂದ 1964-65 ನಾನು ಇಂಥ ಬರಗಾಲವನ್ನು ನೋಡಿದ್ದೆ. ಅದು ಬಿಟ್ಟರೆ ಈಗ ದೊಡ್ಡ ರಾಜ್ಯದ ಒಂದು ಅತಿ ದೊಡ್ಡ ಬರಗಾಲ ಸಂದರ್ಭ ಇದು. ಈಗ ನಾವು ಈ ಬರಗಾಲವನ್ನ ಹೌ ಟು ಟ್ಯಾಕಲ್ ದಿಸ್, ಹೌ ಟು ಅಡ್ರೆಸ್ ದಿಸ್, ಇದನ್ನ ಹೇಗೆ ನಿಭಾಯಿಸ್ಬೇಕು ಅನ್ನೋದ್ರ ಮಾತ್ರ ನಾವು ಯೋಚನೆ ಮಾಡ್ತಾ ಹೋದ್ರೆ, ಈಗ ಮಳೆ ಯಾವುದೇ ಸಂದರ್ಭದಲ್ಲಿ ಮಳೆಗಳು ಬಂದ್ಬಿಡ್ಬೋದು. ಮಳೆಗಳು ಬಂದಾಗ ಆ ನೀರನ್ನ ಸಂಗ್ರಹಿಸಿ ಬರಗಾಲ ಇರೋ ಕಡೆಗೆ ನೀರನ್ನ ತಗೊಂಡೋಗಿ ತಲುಪಿಸೋದೇ ಬಹಳ ಮುಖ್ಯವಾದ ಕೆಲಸ. ಈ ಮೂಲಕ ನಾವು 1960ರ ದಶಕದಿಂದಲೂ ಕೂಡ ನಾವು ಜಲಾಶಯಗಳನ್ನ ನಿರ್ಮಾಣ ಮಾಡಿ ನೀರಿಲ್ಲದ ಕಡೆಗೆ ಸಾಗಿಸುವಂತ ಯೋಜನೆಯಲ್ಲಿ ಇವತ್ತು ಮೇಕೆದಾಟು ಮತ್ತೆ ನಮ್ಮ ಘಟಪ್ರಭಾ, ಮಲಪ್ರಭಾ, ವರಹ ಆ ಇಶ್ಯೂನು ಹಾಗೆ ಇದೆ ಉತ್ತರ ಕರ್ನಾಟಕದಲ್ಲಿ. ಅದ್ರ ಜೊತೆಗೆ ಇವತ್ತು ಬಹಳ ಮುಖ್ಯವಾಗಿ ನಾವು ಮಾತಾಡ್ಬೇಕಾದ್ರೆ ಮೇಕೆದಾಟಿನ ನೀರಿನ ವಿಷಯದಲ್ಲಿ ಬಂದಾಗ ತಮಿಳುನಾಡು ಮತ್ತು ಕರ್ನಾಟಕದಕ್ಕೆ ಸಂಘರ್ಷ ಪ್ರಾರಂಭ ಆಗತ್ತೆ. ಅದು ಸಂಘರ್ಷ ಅಂದ್ರೆ ಅವರೇನು ಮುಖ್ಯಮಂತ್ರಿಗಳು ಅವ್ರ ಮನೆಗೆ ನೀರು ತಗೊಂಡು ಹೋಗಲ್ಲ. ತಮಿಳುನಾಡಿನ ರೈತರ ಹಿತ ಕಾಯಲಿಕ್ಕೆ ಅವರು ಅವರ ಪ್ರಭುತ್ವವನ್ನ ಬಳಕೆ ಮಾಡ್ತಾರೆ. ರಾಜ್ಯದಲ್ಲಿ ನಮ್ಮ ನೀರಿನ ಹಕ್ಕನ್ನ ನಾವು ಪಡಿಬೇಕಾದಂತ ಹಕ್ಕನ್ನ ಪಡಿಲಿಕ್ಕೆ ನಮ್ಮ ಪ್ರಭುತ್ವ ಸಂವಿಧಾನಬದ್ಧವಾಗಿ ಕೆಲಸ ಮಾಡಬೇಕಾಗುತ್ತೆ. ಈ ನಿಟ್ಟಿನಲ್ಲಿ ನಾವು ಮಾತಾಡುವಾಗ ನಮ್ಮ ಭಾರತದಲ್ಲಿ ರಾಜ್ಯಗಳ ಬಗ್ಗೆ ನೀರನ್ನ ಹಂಚಿಕೆ ಮಾಡ್ತಕ್ಕಂಥ ಅಂತಾರಾಜ್ಯ ನೀರಿನ ಸೆಟಲ್ಮೆಂಟ್ ಪ್ರಾಧಿಕಾರ ಇದೆ. ಆ ಪ್ರಾಧಿಕಾರ ಆಯಾ ಕಾಲಕ್ಕೆ ಸಭೆ ಸೇರಿ ಆ ವಾಸ್ತವಿಕ ಪರಿಸ್ಥಿತಿಗಳನ್ನ ಸಂಗ್ರಹಿಸಿ ಆ ಭಾಗದ ಹಕ್ಕೆಷ್ಟು, ನೀರಿನ ಹಕ್ಕೆಷ್ಟು, ಮತ್ತೆ ಆ ಪ್ರದೇಶದಲ್ಲಿ ಆಗ ಬಂದಂತ ಮಳೆಯ ಪ್ರಮಾಣ ಎಷ್ಟು, ಇವೆಲ್ಲ ಆಧಾರದ ಮೇಲೆ
ಕಾವೇರಿಯಿಂದ ತಮಿಳುನಾಡಿಗೆ ನೀರು ಬಿಡೋದಾಗ್ಲಿ, ಈಗ ಮೇಕೆದಾಟು ವಿಷಯ, ಅಲ್ಲಿ ನಮ್ಮ ಉತ್ತರ ಕರ್ನಾಟಕದ ನಮ್ಮ ನರಗುಂದ ಭಾಗದ ನೀರಾವರಿ ಘಟಪ್ರಭಾ ಮಲಪ್ರಭಾದಲ್ಲಿ ಆ ವಿಷಯವನ್ನು ಕೂಡ ನಾವು ಅದನ್ನೇ ಯೋಚನೆ ಮಾಡ್ಬೇಕಾಗ್ತದೆ. ಇಲ್ಲಿ ನಾವು ಭಾರತ ಸರ್ಕಾರ ಒಕ್ಕೂಟ ಸರ್ಕಾರ ಆಗಿರೋದ್ರಿಂದ ಅಲ್ಲಿ ನಾವು ಅಂತಾರಾಜ್ಯ ನೀರಿನ ಸೆಟಲ್ಮೆಂಟ್ ಮಾಡ್ತಕ್ಕಂಥ ಒಂದು ನಿಯಮ ಜಾರಿಯಲ್ಲಿದೆ, ಅದೀಗಲೂ ನಡೀತಾ ಇದೆ. ಈ ಪ್ರಭುತ್ವ ಕೆಲಸ ಮಾಡ್ಬೇಕಾದ್ರೆ ಒಂದು ಪ್ರಾಕ್ಟಿಕಲ್ ನಾಲೆಡ್ಜ್ ಬಹಳ ಮುಖ್ಯ. ಇಲ್ಲಿ ಕೋರ್ಟಿಗೆ ಹೋದ್ರೆ ಕೋರ್ಟು ಪೇಪರ್ಸ್ ಪ್ರಕಾರ ತೀರ್ಮಾನ ತಗೊಳುತ್ತೆ, ಆದ್ರೆ ಪ್ರಭುತ್ವ ಜನಸ್ಪಂದನೆ ಮಾಡಿ ತನ್ನ ರಾಜ್ಯದ ಹಕ್ಕುಗಳನ್ನ ಜೋಪಾನ ಮಾಡ್ತಕ್ಕಂಥ ಜವಾಬ್ದಾರಿ ಪ್ರಭುತ್ವಕ್ಕಿರುತ್ತೆ. ಅದೇ ರೀತಿ ನಮ್ಮ ಕರ್ನಾಟಕ ಸರ್ಕಾರಕ್ಕೂ ಇದೆ, ಅದೇ ರೀತಿ ತಮಿಳುನಾಡು ಸರ್ಕಾರಕ್ಕೂ ಇದೆ. ಆದ್ರೆ ಈಗ ನಾವು ಮೇಕೆದಾಟಿನ ವಿಷಯ ತಗೊಂಡಾಗ ನಮಗೆ ಬರಬೇಕಾದ ನೀರಿನ ಪಾಲ್ ಎಷ್ಟು, ಅದ್ರ ಬಗ್ಗೆ ಬಹಳ ತೀರ್ಮಾನ ಆಗಿದೆ, ಮಾರ್ಗದರ್ಶನ ಸಿಕ್ಕಿದೆ. ಅವ್ರಿಗೆ ಹೈಯರ್ ಕೋರ್ಟಿಗೆ ಹೋಗ್ಬೇಕು ಅನ್ನೋ ಪ್ರಯತ್ನ ನಡೀತಾ ಇದೆ. ಈಗ ಇಲ್ಲಿ ಮಾಡ್ಬೇಕಾಗಿರೋದೇನು, ನಮ್ಮ ರಾಜ್ಯದ ಪ್ರಭುತ್ವ ಅಂತ ಮಾತಾಡ್ತೀನಿ ನಾನು. MLAಗಳು, MP ಗಳು, ಪಕ್ಷಗಳು ನಾನು ಮಾತಾಡಲ್ಲ. ಪ್ರಭುತ್ವ ನಮ್ಮ ನಾಡಿನ ಹಿತ ಕಾಯಲಿಕ್ಕೆ ಅಂತಾರಾಜ್ಯ ನೀರಿನ ನಿಯಮಾವಳಿಗನುಸಾರವಾಗಿ ನಮಗೆ ನೀರನ್ನ ಹೇಗೆ ಪಡ್ಕೊಂಬರ್ಬೇಕು ಭಾರತ ಸರ್ಕಾರದ ಒಕ್ಕೂಟ ವ್ಯವಸ್ಥೆನಲ್ಲಿ ಅಂತ MP ಗಳು ಪಾರ್ಲಿಮೆಂಟ್ ಅಲ್ಲಿ ಗಟ್ಟಿಯಾಗಿ ಮಾತನಾಡಿ ನಮ್ಮ ರಾಜ್ಯದ ಹಕ್ಕನ್ನು ನಾವು ತಂದ್ರೆ ಮೇಕೆದಾಟು ಬೇಗ ಮುಕ್ತಾಯ ಆಗತ್ತೆ. ಮಳೆ ಗಂಗಾಧರ್ ಅವರೇ, ಸಾರಿ ಟು ಇಂಟರಪ್ಟ್, ಇದೇ ಪ್ರಶ್ನೆ ಸರ್. ತಮಿಳ್ನಾಡಿನ ಎಂಪಿಗಳಿಗಿರೋ ಧ್ವನಿ ನಮ್ಮವ್ರಿಗೆ ಯಾಕಿಲ್ಲ? ನಮ್ಮಲ್ಲಿ ಯಾಕೆ ಈ ಒಗ್ಗಟ್ಟಿಲ್ಲ? ರಾಜ್ಯ ಅಂದ್ರೆ ಇಷ್ಟೊಂದು ಅಸಡ್ಡೆ ಯಾಕೆ ನಮ್ಮ ಎಂಪಿಗಳಿಗೆ? ಇದೇ ಪ್ರಶ್ನೆ ನಮ್ದು. ಅದಕ್ಕೆ ಹೇಳೋದು, ನಾಡಿನ ಬದ್ಧತೆ ಅಗತ್ಯ ಇದೆ. ಪಕ್ಷ ಪದ್ಧತಿಗಳ ವಿಷಯ ಮಾತಾಡಕ್ ಹೋದ್ ಕೂಡ್ಲೆ ನನ್ನ ಪಕ್ಷ ಅವ್ರ ಸಾವಧಿನ ಲಿಂಗಾಯಿತು ಇದಕ್ಕೆ ನಾವು ಹಳ್ಳಿ ಭಾಷೆಯಲ್ಲಿ ಕೋಳಿ ಜಗಳ ಅಂತೀವಿ. ಇದರಿಂದ ಯಾವ ಮಹತ್ವದ ತೀರ್ಮಾನಗಳನ್ನು ಮಾಡ್ಲಿಕ್ಕೆ ಆಗಲ್ಲ. ಪಕ್ಷ ಪದ್ಧತಿಗಳನ್ನು ಮರೆತು ಪ್ರಭುತ್ವ ರಾಜ್ಯದ ಹಿತ, ತನ್ನ ನಾಡಿನ ಹಿತ, ನನ್ನ ಗಡಿ ಭಾಗದ ಹಿತ, ನನ್ನ ಭೂಮಿಯ ಹಿತ, ನನ್ನ ನೀರಿನ ಹಕ್ಕಿನ ಹಿತ, ಈ ಬಗ್ಗೆ ಎಲ್ಲರೂ ಏಕಧ್ವನಿಯಲ್ಲಿ ಮಾತಾಡಿದ್ರೆ ಬಹುಶಃ ಡೆಮಾಕ್ರಸಿ ಇಸ್ ದ ಬೆಸ್ಟ್ ಸಿಸ್ಟಮ್ ಆಫ್ ಅವರ್ ವರ್ಲ್ಡ್ ರೆಕಾರ್ಡ್ ಅಲ್ಲಿ ಜಗತ್ತಿನಲ್ಲಿ ಪ್ರಜಾಪ್ರಭುತ್ವ ಅತಿ ದೊಡ್ಡ ಸಂವಿಧಾನ ಸೆಟಲ್ಮೆಂಟಿಂಗ್ ಏಜೆನ್ಸಿ ಅದು. ಜಾಗತಿಕವಾಗಿ ನಾನು ಪ್ರಪಂಚದ ಎಲ್ಲಾ ದೇಶಗಳು ನೋಡಿದ್ದೇನೆ. ಪ್ರಜಾಪ್ರಭುತ್ವದಲ್ಲಿ ಅತಿ ಉತ್ತಮವಾದಂತ ಬರಹದ ಪ್ರಭುತ್ವ ಇರೋದು ಭಾರತದಲ್ಲಿ. ಇಂಥ ಬರಹದಲ್ಲಿರ್ತಕ್ಕಂಥ ಪ್ರಜಾಪ್ರಭುತ್ವ ಸಂವಿಧಾನ ಇರ್ಬೇಕಾದ್ರೆ ನಮ್ಮ ರಾಜ್ಯದ MP ಗಳು ನೇರವಾಗಿ ಅಲ್ಲಿ ಆ ಪಕ್ಷ ಈ ಪಕ್ಷ ಅವ್ರ ಮುಖ್ಯಮಂತ್ರಿ ಇವ್ರ ಮುಖ್ಯಮಂತ್ರಿ ಬಿಟ್ಬಿಡೋಣ, ಯಾರು ಮಾಡಿದ್ರು ಕೂಡ ನಾಡಿಗಾಗಿ ತಾನೆ. ಅದನ್ನ ಇವತ್ತು ಎಲ್ಲ MP ಗಳು ಪಕ್ಷ ಪದ್ಧತಿಯನ್ನು ಮರೆತು ನಮ್ಮ ರಾಜ್ಯದ ಹಿತವನ್ನು ಕಾಪಾಡ್ಲಿಕ್ಕೆ ಗಟ್ಟಿ ಧ್ವನಿಯಲ್ಲಿ ನೋಡಿ. ನಾನು ಇವತ್ತು ಶಿವಮೊಗ್ಗದಿಂದ ಮಾತಾಡ್ತಾ ಇದ್ದೇನೆ. ಅಪ್ಪರ್ ಭದ್ರಾ ನೀರು ತುಂಗಾದಿಂದ ಭದ್ರಾಕ್ಕೆ ಬ್ಯಾಲೆನ್ಸಿಂಗ್ ರಿಸರ್ವೈಡ್ ಮಾಡಿ ನಾನೇ ಹೋರಾಟ ಮಾಡಿದ್ದು. ಸುಂದರೇಶ್, ಸ್ವಾಮಿ, ರುದ್ರಪ್ಪ ಅತ್ಯುತ್ತಮವಾದಂತ ಮಾತುಕತೆ ಆಯ್ತು. ನಾವು ಅಪ್ಪರ್ ಭದ್ರಾ ಶುರು ಮಾಡಿದ್ವಿ, ತ್ಯಾಗ ಮಾಡಿದ್ವಿ. ನಾವು ಅಪ್ಪರ್ ಭದ್ರಾವನ್ನ ಮಾಡ್ಲಿಕ್ಕೆ ತುಂಗಾದಿಂದ ನೀರನ್ನು ತಂದು ಭದ್ರಾಕ್ ಬಿಟ್ಟು ಭದ್ರಾದಿಂದ ನೀರು ತಗೊಂಡೋಗಿ 4 ಜಿಲ್ಲೆಗಳಿಗೆ ನೀರು ಕೊಡ್ತಕ್ಕಂಥ ಯೋಜನೆ 5,300 ಕೋಟಿ ರೂಪಾಯಿ ಬಂತ ಹೇಳಿ ಸರ್. ಅದ್ರಲ್ಲಿ ಬಜೆಟ್ ಅಲ್ಲಿ ತೆಗೆದಿದ್ದಾರೆ ₹1,000 ಅದೇ ಅವರು ಆ ಗಳಿಗೆಯಲ್ಲಿ ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾಗ ಭಾರತ ಸರ್ಕಾರ ತಾನೇ ಅನೌನ್ಸ್ ಮಾಡಿತು, ಇದು ರಾಷ್ಟ್ರೀಯ ಜಲ ಪ್ರಮುಖ ಕೇಂದ್ರ ಅಂತ ಮಾಡಿ ರಾಷ್ಟ್ರೀಯ ಜಲ ನಿಗಮದಿಂದ ನಾವು ಇದಕ್ಕೆ ಹಣ ಕೊಡ್ತೀವಿ ಅಂತ 5,300 ಕೋಟಿಯನ್ನ ಯೋಜನೆಯನ್ನ ಮಾಡಿ ನಾವು ಕೊಡ್ತೀವಿ ಅಂದ್ರು. ಖುಷಿ ಆಯ್ತು. ನಾವು ಈ ಸಾರಿ ಬಂದ್ಬಿಡುತ್ತೆ ದುಡ್ಡು, ತುಂಗಾದಿಂದ ನೀರು ಕೊಟ್ಬಿಡ್ಬೋದು ಚಿತ್ರದುರ್ಗ ಆ ಭಾಗಕ್ಕೆ, ತುಮಕೂರು ಆ ಭಾಗ ಎಲ್ಲ ಕಡೆಗೆ. ಈಗ ಮಾಡ್ಲಿಕ್ಕೆ ನೀರು ಕೇಳ್ತಿದ್ದಾರೆ. ಸ್ವಾಮಿ, ಅಪ್ಪರ್ ಭದ್ರಾ ಲಿಂಕ್ ಆದ್ರೆ, ನಮ್ಮ ಮೇಕೆದಾಟು ಮುಕ್ತಾಯ ಆದ್ರೆ
ಇಡೀ ರಾಜ್ಯದ ಗುಡ್ಡದ ಮಾಡ್ಕೊಂಡು ನೀರು ತಗೊಂಡೋಗ್ರಿ, ಯಾರು ಬೇಡ ಅಂತಾರ, ಅಷ್ಟು ನೀರಿದೆ ಇವತ್ತು. ಹೊಟ್ಟೆ ಉರಿತಾ ಇದೆ. ತುಂಗಾ ನೀರು ಇವತ್ತು ತುಂಗಭದ್ರಕ್ಕೆ ಹೋಗಿ ಆಂಧ್ರಕ್ಕೆ ಹೋಗ್ತಾ ಇದೆ. ಓಕೆ ನಮ್ಮಲ್ಲಿ ನಮ್ಮ sir. ಎಂಪಿಗಳು ಗಟ್ಟಿಯಾಗಿ ಪಾರ್ಲಿಮೆಂಟ್ ಅಲ್ಲಿ ಕೂತ್ಕೊಂಡು 5,300 ಕೋಟಿ ನೀವೇ ಅನೌನ್ಸ್ ಮಾಡಿದ್ರಿ, ಕೊಡಿ ಸ್ವಾಮಿ ನಮ್ಗೆ ಯೋಜನೆ ಮುಕ್ತಾಯ ಆಗ್ಬೇಕು ಬೇಗ ಅಂತ ಹೇಳಿ ತಂದಿದ್ರೆ ಇವತ್ತು ತುಂಗಾ ನೀರನ್ನು ಭದ್ರಕ್ಕೆ ಬಂದಿದ್ರೆ ಅರ್ಧ ಭಾಗ ಬಯಲು ಸೀಮೆಯನ್ನ ನೆನೆಸ್ಬೋದಾಗಿತ್ತ. ಅದಾಗಿಲ್ಲ. ಎಲ್ಲ ಸಿಸ್ಟಮ್ ಕಾಲುವೆ ಆಗಿದೆ, ಪ್ರತಿಯೊಂದು ಕೂತಿದೆ. ಪವರ್ ಜನರೇಷನ್ ಆಗ್ಬೇಕು, ಅದಕ್ಕೆ ದುಡ್ಡಿಲ್ಲ. ಕೆಲವು ಸುರಂಗ ಆಗ್ಬೇಕು, ಅದಕ್ಕೆ ಹಣ ಇಲ್ಲ. ನಾನು ಅದೇ ಜಾಗದಿಂದ ಮಾತಾಡ್ತೀನಿ. ದಿನ ನನ್ಗೆ ಅಪ್ಪರ್ ಭದ್ರಕ್ಕೆ ಹೋಗಿ ಬರ್ತಾ ಇರ್ತೀನಿ. ನಾನೀಗ ಮೇಕೆದಾಟು ಮಾಡ್ತಾ ಇರ್ತೀನಿ. ದಯಮಾಡಿ ಮೇಕೆದಾಟು ವಿಷಯವನ್ನ ಗಂಗಾಧರ್ ಸರ್ ಬಂದೆ. ನಾನು ಒಂದು ಚಿಕ್ಕ ಬ್ರೇಕ್ ತಗೊಳ್ಳೋ ಟೈಮ್ ಆಗಿದೆ. ಟೇಕ್ ಅ ಬ್ರೇಕ್ ಆದ್ಮೇಲೆ ಚರ್ಚೆ ಮುಂದುವರ್ಸೋಣ. ವೆಲ್ಕಮ್ ಬ್ಯಾಕ್. ಉಮೇಶ್ ಅವರೇ, ನಿಮ್ಮನ್ನೇ ಪ್ರಶ್ನೆ ಕೇಳೋದಾದ್ರೆ, ನಾನು ಇದೊಂದು 25-30 ವರ್ಷಗಳ ಹಿಂದೆ ಅನ್ಸುತ್ತೆ, 93-94 ಕರೆಕ್ಟ್, 30 ವರ್ಷದ ಹಿಂದೆ ದೇವೇಗೌಡರು ಒಂದು ಇಂಟರ್ವ್ಯೂ ಕೊಡ್ತಾರೆ. ಏನು ಅಚ್ಚುಕಟ್ಟಾಗಿ ಕುತ್ಕೊಂಡು ಬೆರಳು ತುದಿಯಲ್ಲಿ ಯಾವ್ಯಾವ ಡ್ಯಾಮಲ್ಲಿ ಎಷ್ಟು ನೀರಿದೆ ಅಂತ ಹೇಳ್ತಾರೆ ಅವರು. ಖುಷಿ ಆಗುತ್ತೆ. ನಂಬರ್ಸ್ನ ಕೈಯಲ್ಲಿ ಹೇಳ್ತಾರೆ, ಫೋನಲ್ಲಿ ನೋಡ್ಕೊಂಡ್ ಬಂದು ಹೇಳಲ್ಲ. ಅವ್ರ ಮಗ ಕುಮಾರಸ್ವಾಮಿ ಅವರು ಹೌದು ಪ್ರಾದೇಶಿಕ ಪಕ್ಷ, ಫೈಲ್ ರೀಡಿಂಗ್ ಚೆನ್ನಾಗಿ ಮಾಡ್ತಾರೆ, ಬಟ್ ಎಕ್ಸಿಕ್ಯೂಟ್ ಮಾಡ್ತಾ ಇಲ್ಲ ಅಂತ ಆರೋಪ. ಇಲ್ಲಿ ತನಕ ಜಲ ಇಲಾಖೆಯ ಸಚಿವರನ್ನು ಹೋಗಿ ಈ ವಿಚಾರವಾಗಿ ಎಷ್ಟೆಲ್ಲ ಮೀಟ್ ಮಾಡಿದ್ದಾರೆ. ಹೌದು, ಕಾಂಗ್ರೆಸ್ ಮೇಕೆದಾಟಿಗೋಸ್ಕರ ಹೋರಾಟ ಮಾಡಿದ್ರು, ಕೊಟ್ಟು ಮಾತನ್ನು ನಡೆಸ್ಕೊಳ್ಳಿಲ್ಲ. 3 ವರ್ಷ ಆದ್ರೂ ಅದ್ರ ಬಗ್ಗೆ ಅವರು ಇನ್ನೂ ಮೀಟಿಂಗ್ ಮಾಡ್ತೀವಿ ಅಂತ ಇದ್ದಾರೆ. ಸರಿ, ಅದೇ ರೀತಿಯ ಪ್ರಾಮಿಸ್ನ ನೀವು ಮಾಡಿದ್ರಿ. ನನ್ನನ್ನು ಗೆಲ್ಸಿ 1 ತಿಂಗಳಲ್ಲಿ ಸಾಲ್ವ್ ಎಲ್ಲವನ್ನೂ ಸರಿ ಮಾಡ್ಬಿಡ್ತೀವಿ ಅಂದ್ರಿ. ಎಲ್ಲಿ ಮಾಡಿದ್ರಿ? ನೋಡಿ ಮೇಡಮ್, ಈ ರಾಜ್ಯ ಸರ್ಕಾರಕ್ಕೆ ಅಂದ್ರೆ ಕುಮಾರಸ್ವಾಮಿ ದೇವೇಗೌಡರಿಗಿರೋ ಗೊತ್ತಾಯ್ತು. ಬದ್ಧತೆ ಮಗನಿಗೆ ಇಲ್ಲ ಇಬ್ಬರಿಗೂ ಇದೆ. ಅದು ಹೆಚ್ಚಿನ ಬದ್ಧತೆ ಮತ್ತೆ ಭದ್ರತೆ ಎರಡೂ ಇದೆ ಕುಮಾರಸ್ವಾಮಿ ಅವರಿಗೆ. ನಾನು ಹೇಳ್ತಾ ಇರೋದು, ಸನ್ಮಾನ್ಯ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾದ ಮೇಲೆ ಈ ರಾಜ್ಯ ಸರ್ಕಾರ ಅವರನ್ನು ಔಪಚಾರಿಕವಾಗಿ ಎಷ್ಟು ಬಾರಿ ಭೇಟಿ ಮಾಡಿದೆ? ಯಾವ ಸಚಿವರು ಭೇಟಿ ಮಾಡಿದ್ದಾರೆ? ಸ್ವಾಮಿ, ನಮ್ಗೆ ಈ ರಾಜ್ಯದಲ್ಲಿ ಕೈಗಾರಿಕೆಗಳಾಗಬೇಕು, ಈ ಯೋಜನೆಗಳು ಬರಬೇಕು, ನೀರಾವರಿ ಯೋಜನೆಗಳು ಬರಬೇಕು, ನೀವು ಒಂದು ಪ್ರಾದೇಶಿಕ ಪಕ್ಷವಾಗಿ ನಮ್ಮ ಜೊತೆ ಕೈ ಜೋಡಿಸಿ ಅಂತ ಯಾವ ಸಂದರ್ಭದಲ್ಲಿ ಮಾಡಿದೆ? ರಾಜಕೀಯ ಅಗೆತನವನ್ನು ಸಾಧಿಸ್ತಾ ಹೊರತು ಮಂಡ್ಯದಿಂದ ಕುಮಾರಸ್ವಾಮಿ ಅವರು ಸಂಸದರಾಗಿ ಅಲ್ಲಿ ನಮ್ಮ ರಾಜಕೀಯ ಪ್ರಾಬಲ್ಯವನ್ನು ಮೆರೆದ್ರಲ್ಲ ಒಂದ್ಬಿಟ್ಟು ದ್ವೇಷದಿಂದ ಇವತ್ತುವರೆಗೂ ಅಲ್ಲಿ ಒಂದು ಕೈಗಾರಿಕೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ನೋಡಿದ್ದೀರಾ ಮೇಡಮ್? ಒಬ್ಬೊಬ್ಬರು ಸಚಿವರು ಕಳೆದ ಬಾರಿ ನಾವು ಪತ್ರ ಮುಖಾಂತರ ಸಭೆಯಲ್ಲಿ ಕೇಳಿದ್ವಿ, ಇಲ್ಲಿ ಅಧಿವೇಶನದಲ್ಲಿ ಕೇಳಿದ್ವಿ, ಒಂದೊಂದು ಉತ್ತರ ಕೊಟ್ಟಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು HAL ಕಾರ್ಖಾನೆಯನ್ನು ನಾವು ಏನೋ ಒಂದು ನವೀಕರಣ ಮಾಡ್ತೀವಿ ಅಂತ ಹೋದ ಸಂದರ್ಭದಲ್ಲಿ ಅರಣ್ಯ ಒತ್ತುವರಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಾ ಇದ್ದಾರೆ. ಮೈಲೇಜ್ ತಗೊಳ್ತೀರಾ? ಮೇಡಮ್, ಮೈಲೇಜ್ ತಗೊಳ್ಳೋಂತ ಪ್ರಶ್ನೆನೇ ಇಲ್ಲ. ಇಲ್ಲಿ ನಾವು ಮೇಡಮ್ ಕರ್ನಾಟಕದ ಒಂದ್ ನಿಮಿಷ, ಕರ್ನಾಟಕದ ಜನ ಗೆಲ್ಸಿದ್ದಾರೆ, ಮಂಡ್ಯದ ಜನ ಗೆಲ್ಸಿದ್ದಾರೆ. ಅದಕ್ಕೆ ನಾವು ಋಣಿಯಾಗಿದ್ದೀವಿ, ಇದಕ್ಕೆ ನಾವು ಬದ್ಧವಾಗಿದ್ದೀವಿ. ದೇವೇಗೌಡರು ರಾಜ್ಯಸಭೆಯಲ್ಲಿ ಅನೇಕ ಬಾರಿ ಕಣ್ಣೀರಿಟ್ಕೊಂಡು ಹೋರಾಟ ಮಾಡಿ ತಾವೆಲ್ಲ ನೋಡಿದಿರ, ತಮ್ಮ ಮಾಧ್ಯಮಗಳು ಸಹ ನೋಡಿದಿರಿ. ಅವರು ಏಕೈಕ ಕನ್ನಡಿಗ ಅಂತ ಹೇಳಿದ್ರೆ ತಪ್ಪಾಗಲಾರದು. ಯಾಕೆಂತಂದ್ರೆ ನೆಲ ಜಲ ಭಾಷೆ ಅಂತ ವಿಚಾರ ಬಂದಂತ ಸಂದರ್ಭದಲ್ಲಿ ಯಾವುದೇ ರಾಜಕೀಯ ಪಕ್ಷ ಕೇಂದ್ರದಲ್ಲಿ ಇದ್ದಂತ ಸಂದರ್ಭದಲ್ಲಿ ಮುಲಾಜಲ್ಲಿ ಕೆಲಸ ಮಾಡಿದ್ದಾರೆ. ಆಯ್ತು, ಈಗ ಕುಮಾರಸ್ವಾಮಿ ಅವ್ರ ಬಗ್ಗೆ ನೀವು ಹೇಳ್ತಿರಲ್ಲ, ಇವತ್ತು ಇದುವರೆಗೂ ಇವ್ರು ಯಾವ ಸೌಜನ್ಯ ಕರಿಬೇಕಲ್ಲ ಮೇಡಮ್? ಇವ್ರು ಕೇಳಬೇಕು. ಇವತ್ತು ಮೇಕೆದಾಟು, ಒಂದ್ ನಿಮಿಷ ಮೇಡಮ್, ಇಲ್ಲ ಜನಕ್ಕೆ ಒಂದು ಒಳ್ಳೆ ಅವಕಾಶ ಮೇಡಮ್, ಆಯ್ತು, ರಾಜ್ಯಕ್ಕೆ ಈ ವಿಚಾರ ಇಲ್ಲ ಮೇಡಮ್. ನಾವು ರಾಜ್ಯದ ವಿಚಾರ, ಜಲ ನೆಲ ಭಾಷೆ ವಿಚಾರ ಬಂದಂತ ಸಂದರ್ಭದಲ್ಲಿ ನಾವು ರಾಜಕೀಯ ಮಾಡಲ್ಲ ಮೇಡಮ್. ಇಲ್ಲ, ನಾವು ಈ ವಾಹಿನಿ ಮುಖಾಂತರ ಹೇಳ್ತಾ ಇದ್ದೀವಿ, ನಮ್ಮ JDS ಪಕ್ಷ ರಾಜಕೀಯ ಪ್ರಾದೇಶಿಕ ಪಕ್ಷವಾಗಿ ಮೇಡಮ್ ಈ ಜನರ ಹಿತ ಕಾಪಾಡಕ್ಕೆ ಬದ್ಧವಾಗಿದೆ. ಈ ಜನರ ಭಾಷೆ ಬಗ್ಗೆ ವಿಚಾರ ಬಂದಾಗ ಸಂದರ್ಭದಲ್ಲಿ ಮತ್ತೆ ರೈತರ ವಿಚಾರ ಬಂದಾಗ ಬದ್ಧವಾಗಿದ್ದೀವಿ ಮೇಡಮ್. ಏನ್ ಅನ್ಕೊಂಡಿದ್ರೆ ಮೇಡಮ್, 25 ವರ್ಷದಿಂದ ಏನ್ ಹೇಳ್ತಾ ಇದ್ದೀರಾ ನೀವು? ಕಳೆದ 1999 ನೀವು ಪ್ರಾದೇಶಿಕ ಪಕ್ಷವಾಗಿ ಉಳ್ಕೊಂಡಿದ್ದೀರಿ. ಈಗ ನಿಮ್ಮವ್ರನ್ನೆಲ್ಲಿ ಹಾಕ್ಬೇಕು, ಟಿಕೆಟ್ ಯಾರಿಗೆ ಕೊಡ್ಬೇಕು ಅಂದ್ರೂ ನೀವು ಅಲ್ಲೋ ಕೈ ಕಟ್ಕೊಂಡು ನಿಂತ್ಕೊಳ್ಳೋ ಪರಿಸ್ಥಿತಿ ಮೇಡಮ್. ನಮ್ದು ನೋಡಿ, ಇಲ್ಲಿ ಅದೊಂದು ಮೈತ್ರಿಯಲ್ಲಿ ಒಂದು ಮೈತ್ರಿ ಧರ್ಮ ಇದೆ. ಅಲ್ಲಿ ಕೊಡೋದು ತಗೊಳ್ಳೋಂತ ಒಂದು ಮೈತ್ರಿ ಧರ್ಮ ಇದೆ, ರೇಷೆ ಇದೆ. ಬರೀ ಕೊಡ್ತಾ ಇದೀರಾ? ಎಲ್ಲಿ ತಗೊಂಡ್ರಿ? ಇಲ್ಲ ಆಗತ್ತೆ ಈಗ. ಬೈ ಎಲೆಕ್ಷನ್ ಆಯ್ತು, ಎಲ್ಲಿ ಜಾಗ ಕೊಟ್ರು ಹೇಳಿ? ಒಂದ್ ನಿಮಿಷ, ಈಗ ನಾವು ಕೇಳಿಲ್ಲ, ಟಿಕೆಟ್ ಸಿಗುತ್ತೆ ಅಲ್ಲ, ಒಂದ್ ನಿಮಿಷ, ನಾವ್ ಹೇಳಿ ಅದು ತೀರ್ಮಾನ ಮಾಡ್ತೀವಿ. ನಾವು ಇನ್ನೂ ತೀರ್ಮಾನ ಮಾಡಿಲ್ಲ. ಗಿವ್ ಅಂಡ್ ಟೇಕ್ ಪಾಲಿಸಿ ಇಲ್ಲ ಇಲ್ಲಿ. ನಮ್ದು ಇನ್ನು ನಮ್ಮ ಅಜೆಂಡಾ ಇರೋದೇನು? ಕಳೆದ ನೀವು ಎಂತದ್ದು ಲೋಕಸಭಾ ಚುನಾವಣೆ ನೋಡಿದಿರಾ? ನಮ್ಮವರ ಮೈತ್ರಿ ಆಗಿರೋದ್ರಿಂದ ಕಾಂಗ್ರೆಸ್ಗೆ ಜಂಗಾಬಲವೇ ಹುಡುಗಿ ಹೋಯ್ತು. ಏನಂತ, ಅಪ್ಪ 2028ಕ್ಕೆ ಇವ್ರು ಬಂದ್ಬಿಟ್ರೆ ನಮ್ಗೆ ನೆಲೆ ಇಲ್ಲ ಅನ್ನೋದು ಒಂದು ಭಯ ಕಾಡ್ತಾ ಇದೆ ನಿಮ್ಗೆ. ಈಗ 2028ರಿಗೆ ಒಂದು ರೇಷಿಯೋ ಆಗುತ್ತೆ, ನಮ್ದು ಒಪ್ಪಂದ ಮಾಡ್ಕೋತೀವಿ. ಅಲ್ಲಿ ಈಗ ಆಯ್ತು ಮೇಡಮ್, ರಾಷ್ಟ್ರೀಯ ಪಕ್ಷ ಕಾಂಗ್ರೆಸ್ ಕತೆ ಏನಾಯ್ತು ಇಡೀ ರಾಷ್ಟ್ರದಲ್ಲಿ? DMK ನಮಸ್ಕಾರ 30 ವರ್ಷ ಹೇಳಿ ಮೇಡಮ್. ಆ ಇಲಾಖೆಯ ಸಚಿವರನ್ನ ಕೇಂದ್ರ ಸಚಿವರು ನಮ್ಮ ಕುಮಾರಣ್ಣ ಹೋಗಿ ಎಷ್ಟೆಲ್ಲ ಮೀಟ್ ಮಾಡಿದ್ದಾರೆ. ನಮ್ಮ ಮೇಕೆದಾಟು ಬಗ್ಗೆ, ನಮ್ಮ ಕಾವೇರಿ ಬಗ್ಗೆ, ಮೇಕೆದಾಟಿಗೆ ಅನುಮತಿ ಈಗ 136 ಸೀಟ್ ತಗೊಂಡಿರೋ. ಅಲ್ಲ, ಒಂದ್ ನಿಮಿಷ ಮೇಡಮ್, ಕಾಂಗ್ರೆಸ್ ರಾಜ್ಯ ಸರ್ಕಾರ ಇಂಪ್ಲಿಮೆಂಟ್ ಮಾಡ್ಬೇಕು ಮೇಡಮ್. ಯಾವುದೇ ಒಂದು ಅಲ್ಲ, ಒಂದು ಕೈಗಾರಿಕೆ ಮಾಡಕ್ಕೆ ಇವರು ನಮ್ಗೆ
ಜಾಗ ಕೊಡಿ ಅಂತ ನೀವು ಸುಮ್ನೆ ಕೊಡೋದಿಲ್ಲ, ಸುಳ್ಳು ಹೇಳಿದ್ರೆ ಎನ್ಒಸಿ ನೀವು ಕೊಡಕ್ಕೆ ಗೆಲ್ಸಿ ರೆಡಿ ಇಲ್ಲ ಅಂತ. ಇವರು. ನೀವು ಕುಮಾರಸ್ವಾಮಿಗೆ ಇಚ್ಛಾಶಕ್ತಿ ಇಲ್ಲ ಅಂದ್ಬಿಟ್ಟು ನಮ್ಮೇಲೆ ದೂರ ಹೊರಡ್ತೀರ ಹೊರತು ಈ ರಾಜ್ಯ ಸರ್ಕಾರ ಜವಾಬ್ದಾರಿ ಮಹತ್ತರವಾಗಿದೆ. ರಾಜ್ಯ ಸರ್ಕಾರಕ್ಕೆ ಜವಾಬ್ದಾರಿ ಇಲ್ಲ, ಕುಮಾರನ್ ಜವಾಬ್ದಾರಿ ಹೇಳಿ. ಮೇಡಮ್ ಹೌದು, ಕೇಂದ್ರ ಸಚಿವರು- ಬನ್ನಿ ಇವರು ನಮ್ ಜೊತೆ ಬರ್ಲಿ, ಇವರು ಬನ್ನಿ, ಮುಖ್ಯಮಂತ್ರಿ ಬರ್ತಾರ, ಬರ್ಲಿ ದೆಹಲಿಗೆ, ಪ್ರಧಾನಮಂತ್ರಿಯನ್ನು ಭೇಟಿ ಮಾಡ್ತೀವಿ ಈಗ ನೋಡಿ, ಆಯ್ತಾ. ಹಂಗ್ ನಾವು ಆ ನೋಡಿದ್ರೆ ವಿಚಾರನ ನುಚ್ಕೊಳ್ಳೋ ಪ್ರಶ್ನೆ ಇಲ್ಲ. ಯಾರು ರಾಜ್ಯದಲ್ಲಿ ಮುಖ್ಯಮಂತ್ರಿ ಯಾರು? ಯಾರು ಸರ್? ಡಿ.ಕೆ. ಶಿವಕುಮಾರ್ ಅವರು. ನೀವ್ ಒಪ್ಕೊಂತೀರಾ? ಕುಮಾರನ ಒಪ್ಕೊಳಕ್ ರೆಡಿ ಇಲ್ಲ, ಹೆಂಗ್ ಮಾತಾಡ್ತಾರೆ ಮೇಡಮ್ ಮತ್ತೆ? ಒಂದ್ ನಿಮಿಷ, ಅದು ಏನಾದ್ರು ಕೇಳಿ ಇಲ್ಲಿ, ಕುಮಾರನ- ಅದನ್ನ ನಾನು ಒಪ್ಕೊಳ್ಳೋದಿಲ್ಲ ಜನ ಮುಖ್ಯಮಂತ್ರಿ ಡಿ.ಕೆ. ಒಪ್ಕೊಂಡಿಲ್ಲ, ಶಿವಕುಮಾರ್ ನಾನು ಅವ್ರನ್ನ ಒಪ್ಕೊಂಡಿಲ್ಲ ಅಂತ ಅಂತಂದ್ರೆ. ಹೇಳಿರೋದು ಜನರಿಂದ ಆಯ್ಕೆ ಆದಂತ ಮುಖ್ಯಮಂತ್ರಿ ಅಲ್ಲ, ಅದು ಒಪ್ಪಂದದ ಮುಖ್ಯಮಂತ್ರಿ ಅಂತ ಹೇಳಿದ್ದಾರೆ ಆ ಹಿನ್ನೆಲೆಯಲ್ಲಿ. MLA ಗಳನ್ನ ಆಯ್ತಾ purchase ಮಾಡಿ ಸರ್ಕಾರ ಸರ್? ಹಾಗಾದ್ರೆ ಸಿದ್ದರಾಮಯ್ಯ ಗಳಿಸಿದ್ರ 136 ಜನ ನಿಮ್ಗೆ ಸೈನ್ ಹಾಕ್ಬಿಟ್ಟಿದ್ದಾರೆ ಸರ್ ಹೈಕಮಾಂಡ್ಗೆ. ಪ್ರಜಾಪ್ರಭುತ್ವ ಇಲ್ಲ, ಇಲ್ಲ, ಬಂದಿದ್ದೀವಿ ಎಲ್ಲಿದೆ ಹೈಕಮಾಂಡ್ ನಿಮ್ಗೆ? ಹೇಳ್ತಾ ಇದೀವಿ ನಾವು ಬೇರೆ ಪಕ್ಷದ ತರ ಸಂವಿಧಾನ ಇದೆ ನಿಮ್ಗೆ? ಪರ್ಚೇಸ್ ಮಾಡಿಲ್ಲ, ಜನ ವಿರೋಧ ಮಾಡಿದ್ರ? ನಮ್ಮ ಮನೆ ಮಕ್ಕಳನ್ನ ಸಿದ್ದರಾಮಯ್ಯ ಯಾಕೆ ಕಳ್ಸ್ಕೊಂಡು ನೀವು ಆಚೆ ಹಾಕಿದ್ರೆ? ವಿಷಯ ನೀವು ಸಿಂಪಲ್. ಒಪ್ಪಂದದ ಮುಖ್ಯಮಂತ್ರಿ ಅಂತ ಅವ್ರು ಹೇಳೋದು ನೋಡಿ, ವಿಚಾರ 136 ಜನ ರಾಜ್ಯದ ಜನ ನಿಮ್ಮಿಬ್ರು ಜಗಳ, ಹಾಕಿದ್ದಾರೆ. ನಿಮ್ಮಿಬ್ರು ಜಗಳ, ರೈತರು ಕಣ್ಣೀರ್ ಹಾಕ್ತಾ ಇದ್ದಾರೆ. ಎಷ್ಟು ಜಿಲ್ಲೆಗಳಿಗೆ ಬರ ಪ್ರವಾಸಕ್ಕೆ ಅಂತ ಹೋಗಿದ್ರಿ, ಎಷ್ಟು ತಾಲೂಕುಗಳನ್ನ ಬರ ಪೀಡಿತ ತಾಲೂಕು ಅಂತ ಘೋಷಣೆ ಮಾಡಿದ್ರಿ? ಒಂದ್ ಎಕ್ಸಾಂಪಲ್ ಕೊಡಿ ಸರ್. ಅದನ್ನ ಮಾತಾಡಿ ಅಂತಾನೆ ಇವತ್ತು ಬಂದಿರೋದು ಮೇಡಮ್. ಅದು ಬಿಟ್ಬಿಟ್ಟು ಯಾವ ಕಾಲದಲ್ಲಿ? ಸಂಬಂಧ ಇಲ್ದಿರೋದೆಲ್ಲ ಯಾವ ಕಾಲದಲ್ಲಿ? ಯಾವ ಕಾಲದಲ್ಲಿ? ತೀವ್ರ ಬರದಲ್ಲಿದ್ದಾವೆ. 155 ತೀವ್ರ ಬರದಲ್ಲಿದ್ದಾವೆ. ಏನಾರ ಬಗ್ಗೆ ಹೋಗಿದ್ರು ಅಲ್ಲಿಗೆ? ನಮ್ಮ ಸ್ಟ್ಯಾಂಡ್ ಕ್ಲಿಯರ್. ನಾವ್ ಇವತ್ತು ಮಾತಾಡ್ತಾ ಇರೋದು ಬರದ ಬಗ್ಗೆ, ನಾನ್ ಇವತ್ತು ಮಾತಾಡ್ತಾ ಇರೋದು ಮೇಕೆದಾಟು ಬಗ್ಗೆ, ನಾನ್ ಮಾತಾಡ್ತಾ ಇರೋದು ಇವತ್ತು ಕಾವೇರಿ ಇಶ್ಯೂ ಬಗ್ಗೆ. ಇದುವರೆಗೂ ಅದು ಭಾಗ್ಯ ಇಲ್ವಲ್ಲ ಈಗ. ಯಾಕೆ ಹೋಗಿಲ್ಲ ಸರ್? ತಡೀರಿ ಸರ್. ಬರ ಪೀಡಿತ ತಾಲೂಕು ಅಂತ ಕಾಂಗ್ರೆಸ್ ಇಲ್ಲಿ ತನಕ ಎಷ್ಟು ಜಿಲ್ಲೆಗಳಿಗೆ ಪ್ರವಾಸ ಮಾಡಿದಿರಿ, ಎಷ್ಟು ತಾಲೂಕುಗಳನ್ನ ಬರ ಪೀಡಿತ ತಾಲೂಕು ಅಂತ ಪ್ರಸ್ತಾಪ ಮಾಡಿದಿರಿ? ಒಂದ್ ಹೇಳಿ ನೀವು, ಜಾಸ್ತಿ ಬೇಡ, ಒಂದ್ ಹೇಳಿ ಸರ್. ಬಹಳಷ್ಟು ಜಿಲ್ಲೆಗಳಿಗೆ ಪ್ರವಾಸವನ್ನ ಮಾಡಿಸಿದೀವಿ. ಎಲ್ಲಿದೆ? ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳನ್ನ ಬಿಟ್ರೆ ರಾಜ್ಯದ ಯಾವ ಜಲಾಶಯಗಳಲ್ಲೂ ನಿಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ವಿಚಾರವನ್ನು ಯಾವ್ದೋ ಹೇಳುವಾಗ- ಜಿಲ್ಲೆಗೆ ಹೋಗಿರೋದನ್ನ ಬಿಟ್ಟರೆ ಹೊರತುಪಡಿಸಿದ್ರೆ ಯಾವ ಜಿಲ್ಲೆಗೂ ಬಂದಿಲ್ಲ. ಮಂಡ್ಯ ಜಿಲ್ಲೆಗೆ ರಾಮಲಿಂಗಾರೆಡ್ಡಿ ಉಸ್ತುವಾರಿ ಸಚಿವರು ಬಂದಿದ್ದಾರೆ ಸರ್ ಮಂಡ್ಯ ಜಿಲ್ಲೆಗೆ. ಉಮೇಶ್ ಅವರೇ, ಆಯ್ತು ಮಾತಾಡಕ್ ಬಿಡೋಣ. ಆಲಮಟ್ಟಿ ಮತ್ತು ನಾರಾಯಣಪುರ ಜಲಾಶಯಗಳನ್ನು ಹೊರತುಪಡಿಸಿ ಬೇರೆ ಯಾವ ಜಲಾಶಯಗಳಲ್ಲೂ ನೀರಿಲ್ಲ. ಇದನ್ನ ನಮ್ಮ ಸರ್ಕಾರ ಅಧ್ಯಯನ ಮಾಡಿಸಿದೆ. ಅದನ್ನೇ ಎಷ್ಟು ತಾಲೂಕುಗಳನ್ನ ಇಲ್ಲಿ ತನಕ ಅಟ್ಲೀಸ್ಟ್ 1, 2, ನಾನು 3 ಪ್ರಾಂತ್ಯವಾರು ಹೇಳ್ತಾ ಇದ್ದೀನಿ, ಪ್ರಾಂತ್ಯವಾರು ಹೇಳ್ತಾ ಇದ್ದೀನಿ ಮೇಡಮ್, ಪ್ರಾಂತ್ಯವಾರು ಹೇಳ್ತಾ ಇದ್ದೀನಿ. ಕೊಡ್ತೀವಿ ಇಷ್ಟು ಪರಿಹಾರ ಅಂತ ಎಲ್ಲಿ ಹೇಳಿದೆ? ಪರಿಹಾರ ಕೊಡೋದಕ್ಕೆ ಈಗ ನಾವೇನ್ ಮಾಡಿದೀವಿ ಅದನ್ನ ಪೂರ್ತಿ ಮಾತಾಡಕ್ ಕೊಡಿ ಮೇಡಮ್. ನಾನು ಏನ್ ಹೇಳಕ್ ಬರ್ತಿದ್ದೀನಿ ಅಂತ ಹೇಳಿ. ಪ್ರವಾಸದಲ್ಲೇ 2 ವರ್ಷ ಮುಗಿಸ್ಬಿಟ್ರೆ ಆಮೇಲೆ ಬೇರೆಯವ್ರು ಬರ್ಬೇಕು? ಇಲ್ಲ ಮೇಡಮ್, ಇದು ಚರ್ಚೆನೇ ಅಲ್ಲ. ಇದು ಚರ್ಚೆನೇ ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಕ್ಯಾಬಿನೆಟ್ ಕಟ್ಕೊಂಡು ನಿಮ್ಗೆ ಏನಾಗ್ಬೇಕು? ಬರೀ ಡಿ.ಕೆ. ಶಿವಕುಮಾರ್ ಶಾಲ್ ಸರಿಯಾಗಿ ಹಾಕೊಂಡಿಲ್ಲ. ಇದನ್ನ ಬಿಟ್ಟು ಚರ್ಚೆ ಬಗ್ಗೆ ಮಾತಾಡಿರಲ್ಲ ಸರ್. ಕ್ಯಾಬಿನೆಟ್ ನಿಮ್ಮ ಮನೆಯ ವಿಚಾರ ಅಲ್ಲ, ರಾಜ್ಯದ ವಿಚಾರ. ಶಿಕ್ಷಣ ಮಂತ್ರಿ ಇಲ್ಲ ನನಗೆ, ಬೇಕು ನಮ್ಮ ಮಕ್ಕಳಿಗೆ. ಕೊಡ್ತೀವಿ. ಕೃಷಿ ಮಂತ್ರಿ ಇಲ್ಲ, ಯಾವ ಕಾಲ ಕೊಡ್ತೀರಾ ನೀವು? ಯಾವ ಕಾಲ ಕೊಡ್ತೀರಾ? ಅವರು ಮುಖ್ಯಮಂತ್ರಿ ಆಗಿರೋ ಪ್ರಶ್ನೆಗೂ ಈ ಗಂಭೀರವಾದ ಪ್ರಶ್ನೆಗೆ ನೀವು ಫಸ್ಟ್ ಬರಗಾಲದ ಬಗ್ಗೆ ಮಾತಾಡಿ. ಬರಗಾಲಕ್ಕೆ ನಾವು ಏನೇನ್ ಮಾಡಿಕೊಂಡಿದೀವಿ ಅಂತ ಹೇಳ್ತೀವಿ. ಸರಿ ಸರ್, ನಾವು ಏನ್ ಕ್ರಮ ತಗೊಳ್ತಾ ಇದೀವಿ ಅಂತ ಹೇಳ್ತೀವಿ. ಕನ್ನಡ ಹೋರಾಟಗಾರರ ಬಗ್ಗೆ ನಮಗೆ ಬಹಳ ಅಭಿಮಾನ ಇದೆ. ಮಾತಾಡಕ್ಕೆ ಕೊಡಲಿಲ್ಲ ಅಂತ ಹೇಳಿದ್ರೆ ನಮ್ಗೆ ಈ ಚರ್ಚೆನೇ ಬೇಡ. ನನಗೆ ನಾನು ಇದನ್ನ ಯಾವ್ಯಾವ್ದು ಮಾತಾಡ್ತಾರೆ ನಮಗೆ ಬೇಕಾಗಿಲ್ಲ. ಪಲಾಯನ ಮಾಡ್ತೀನಿ ಅಂದ್ರೆ ಕಾಂಗ್ರೆಸ್ ಅಲ್ಲ. ಮಾತಾಡ್ಸಿ ಮೇಡಮ್, ವಿಚಾರದ ಬಗ್ಗೆ ಮಾತಾಡ್ಸಿ. ಕೊಡ್ತಾ ಇದ್ದಾರಾ? ತಡೀರಿ, ಅವ್ರ ಅವಕಾಶ ಕೊಡಿ. ಕೊಡ್ತಾ ಇದ್ದಾರಾ? ಈಗ ಅದನ್ನೇ ಕೊಡ್ತಾ ಇದೀನಲ್ಲ, ಮಾತಾಡ್ತಿದ್ರೆ ಮೈಕಿತ್ತು ಹೋಗ್ತೀನಿ, ಪಲಾಯನ ಮಾಡ್ತೀನಿ. ಮೊದಲನೇ ಸರಿ ವಿಷಯ ನಿಮಗಿಲ್ಲ, ವಿಷಯ ನನ್ನ ಹತ್ರ ಇದೆ, ನಿಮ್ಮ ಹತ್ರ ಇಲ್ಲ. ನೀವು ಬಂದಿರೋದು ಚಳವಳಿ ಮಾಡಕ್ಕಿದೆ. ಮಾತಾಡ್ರಿ ಈಗ. ಮೇಡಮ್, ಇವತ್ತು ರಾಜ್ಯದಲ್ಲಿ ಬರಗಾಲ ಬಂದಿದೆ. ನಮ್ಮ ಸರ್ಕಾರ ಏನನ್ನ ಮಾಡಬೇಕು ಅಂತ ಹೇಳಿ ಒಂದು ಕ್ರಿಯಾ ಯೋಜನೆಯನ್ನ ರೂಪಿಸ್ತಾ ಇದ್ದೀವಿ. ಆ ಯೋಜನೆ ರೂಪಿಸೋದಲ್ದಿರ ಮೋಡ ಬಿತ್ತನೆ ಕೆಲಸವನ್ನು ಮಾಡಬೇಕು ಅಂತೇಳಿ ಅದಕ್ಕೂ ಬೇಕಾದಂಥ ತಯಾರಿ ಕೂಡ ನಾವು ಮಾಡ್ಕೊಂಡಿದ್ದೀವಿ.
ಕೇಂದ್ರ ಸರ್ಕಾರಕ್ಕೆ ಕೇಳಿದ್ದೀವಿ, ನಮ್ಮಲ್ಲಿ ಬರಗಾಲ ಇದೆ, ದಯಮಾಡಿ ನಿಮ್ಮ ತಂಡವನ್ನು ನಮಗೆ ಕಳುಹಿಸಿಕೊಡಿ. ಆ ತಂಡ ಬಂದು ಇಲ್ಲಿ ಅಧ್ಯಯನ ಮಾಡಿ ಒಂದು ವರದಿಯನ್ನು ಕೊಟ್ಟ ತಕ್ಷಣ ನಾವು ಕೇಂದ್ರದ ನೆರವನ್ನು ಕೇಳಿದ್ದೀವಿ. ಬರೀ ರಾಜ್ಯ ಸರ್ಕಾರ ಒಂದೇ ಮಾಡೋದಕ್ಕಾಗೋದಿಲ್ಲ. ಅವರಿಗೆ ಬೇಕಾದಂಥ ದಾಖಲೆಗಳನ್ನ ಕೊಡೋದಕ್ಕೆ ಈಗಾಗಲೇ ಅಧಿಕಾರಿಗಳಿಗೆಲ್ಲ ನಾವು ಮಾಹಿತಿಯನ್ನು ಕೊಟ್ಟಿದ್ದೀವಿ. ಅವ್ರು ಬರಬೇಕು, ಬಂದ ಮೇಲೆ ನ್ಯಾಯಯುತವಾಗಿ ಎಲ್ಲೆಲ್ಲಿ ಬರಗಾಲ ಪೀಡಿತ ಪ್ರದೇಶ ಇದೆಯೋ ಅದನ್ನು ಐಡೆಂಟಿಫೈ ಮಾಡಿ ಅನೌನ್ಸ್ ಮಾಡ್ತೀವಿ ಇಂತಿಂಥ ಕಡೆ ಅಂತ ಹೇಳಿದ್ದೀವಿ. ಮಾಡೋ ಮುಂಚೆನೆ ಎಲ್ಲೆಲ್ಲಿ ಮಾಡಿದ್ದೀರಾ ಅಂದರೆ ನಾನೇನು ಹೇಳಿ, ಇಷ್ಟೆಲ್ಲ ಮಾತಾಡೋರು 3 ವರ್ಷ ಆಯ್ತು ಅಂತ ನನಗೊಂದು ಪ್ರಶ್ನೆ ಹಾಕಿದ್ರಿ, ಯಾಕೆ ಮಾಡಿಲ್ಲ ಡೈವರ್ಟ್ ಮಾಡ್ತಾ ಇದ್ದೀರಾ ಮತ್ತೆ. ಅಲ್ಲ, ಇದೇನೆ ಬರದ ಬಗ್ಗೆನೇ ಬರೋದ್ ಬಗ್ಗೆನೆ, ಬೇರೆ ಏನಿಲ್ಲ. ಯಾವುದೋ ವಿಚಾರವಾಗಿ ನೀವು ಹಾಕಿದ್ರಿ, ನಾನು ಹಾಕಲ್ಲ. ನಾನು ಇದ್ರ ರಾಜ್ಯದ ಒಂದು ನೀರಿನ ಬಗ್ಗೆನೇ ಮಾತಾಡ್ತೀನಿ. 2023ರಲ್ಲಿ ಚುನಾವಣೆ ಹತ್ರ ಬಂದಾಗ ನಮ್ಮ ಇವ್ರು ಹೇಳಿದ್ರು ರೈತರ ನಾಯಕರು ಭದ್ರಾ ಮೇಲ್ಗಂಡೆ ಯೋಜನೆಗೆ 5300 ಕೋಟಿಗಳಿದ್ದು ರಾಷ್ಟ್ರೀಯ ಯೋಜನೆ ಅಂತ ಮಾಡಿದ್ರಿ. 3 ವರ್ಷ ಆಯ್ತು, 5 ಪೈಸಾ ಕೊಟ್ಟಿಲ್ಲ. ಇದ್ರ ಬಗ್ಗೆ ಏನಂತೀರಾ? ಚುನಾವಣೆಗೋಸ್ಕರ ರಿಪೋರ್ಟೇ ಇಲ್ವಲ್ರಿ ನಿಮ್ಮ ಹತ್ರ. ನೀವು ಯಾವ ಇಂಜಿನಿಯರ್ ಹತ್ರ ಎಷ್ಟು ಹಂತದಲ್ಲಿ ಆಗ್ಬೇಕು, ಯಾವ ರೀತಿ ಏರಿಸಬೇಕು, ರಿಪೋರ್ಟೇ ಇಲ್ಲ ನಿಮ್ಮ ಹತ್ರ. ಸುಮ್ಮನೆ ದುಡ್ಡು ಕೇಳಿದ್ರೆ ನೋಡಿ ಮೇಡಮ್, ಕಾಂಗ್ರೆಸ್ ಭದ್ರಾ ಬಗ್ಗೆ ಮಾತಾಡ್ತಾ ಇದ್ರು ಸರ್. ಹೌದು, ಬಜೆಟ್ ನಲ್ಲಿ ಮಾತೆತ್ತಿದ್ರೆ ಅಷ್ಟು 1000 ಕೋಟಿ, ಇಷ್ಟು 1000 ಕೋಟಿ. ಬಿಜೆಪಿ ಎಂಪಿಗಳೆಲ್ಲ ಸೇರ್ಕೊಂಡು ಎಷ್ಟು 1000 ರೂಪಾಯಿ ಇಲ್ಲಿಗೆ ತಂದಿದ್ದಾರೆ ಹೇಳಿ, ಕೋಟಿ ಬೇಡ ಮೇಡಮ್. ನೋಡಿ, ಇವತ್ತು ಈ ಸರ್ಕಾರ ಇಡೀ ದೇಶದಲ್ಲಿ ಕಾಂಗ್ರೆಸ್ ಬಿಟ್ಟಾಕ್ರಿ ಅವ್ರ ಕೈಲಿ ಆಗಲ್ಲ. ಒಂದ್ ನಿಮಿಷ ಬಿಜೆಪಿ ಎಂಪಿಗಳ ಬಗ್ಗೆ ಮಾಡಿಲ್ಲ, ಮಾತಾಡಕ್ ಬಿಡಿ. ನಿಮ್ಗೆ ಕಾಂಗ್ರೆಸ್ ಆಗ್ಲಿ ಬಿಜೆಪಿ ಆಗ್ಲಿ ಒಂದ್ ಚಾಳಿ ಬಂದ್ಬಿಟ್ಟಿದೆ. ನಿಮಗೆ ಪ್ರಶ್ನೆ ಕೇಳ್ಬಿಟ್ರೆ ಅವ್ರೇನ್ ಮಾಡಿದ್ರು ಗೊತ್ತಾ, ಇವ್ರೇನ್ ಮಾಡಿದ್ರು ಗೊತ್ತಾ, ಬಂದಿಲ್ಲ. ನೀವು ವಿಷಯ ಮಾತಾಡಕ್ ಬಿಡಿ, ಕೇಳಿದಿರಿ ಪ್ರಶ್ನೆ. ನೋಡಿ, ನಾವು ಫೆಡರಲ್ ವ್ಯವಸ್ಥೆಯಲ್ಲಿ ಇದ್ದೀವಿ. ಈ ವ್ಯವಸ್ಥೆಯಲ್ಲಿ ಸರ್ಕಾರ, ಇಂದಿನ ಸರ್ಕಾರ, ನೀವು ಭದ್ರಾ ದಂಡ ಯೋಜನೆಗೆ ಎಷ್ಟು ಡ್ಯಾಮ್ ಅನ್ನ ಏರಿಸಬೇಕು, ಅದಕ್ಕೆ ಏನು ನಿಮ್ಮ ಬಜೆಟ್ ಏನು, ನೀವೊಂದು ವರ್ಕ್ ಇದನ್ನೇ ಮೀಟಿಂಗೇ ಮಾಡ್ದೇನೆ ದುಡ್ಡು ಕೊಡಿ ದುಡ್ಡು ಕೊಡಿ ದುಡ್ಡು ಕೊಡಿ ಅಂದ್ರೆ ಯಾವ ದುಡ್ಡು ಕೊಡ್ಬೇಕು? ಬಜೆಟ್ ಅಲ್ಲಿ ಯಾಕೆ ಅಲ್ಲ, ಯಾರು ಇಟ್ಟಿರೋದು? ಇವರೇ ಬಜೆಟ್ ಅಲ್ಲಿ ಎತ್ತಿಟ್ಟಿರುವಂತದ್ದು. ಇವ್ರ ಈ ರಾಜ್ಯ ಸರ್ಕಾರದ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ ಗೆ ಸೆಂಟ್ರಲ್ ನಿಂದ ದುಡ್ಡು ಎತ್ತಿಟ್ಟಿದೀವಿ. ಆದ್ರೆ ಇಲ್ಲಿಂದ ರಿಪೋರ್ಟೇ ಹೋಗ್ದೇನೆ ನೀವು ಕೇಳಬೇಕಲ್ಲ. ಅನೇಕ ಕೇಂದ್ರ ಸರ್ಕಾರದ ಅನೇಕ ರೈಲ್ವೆಗೆ ಆಗ್ಬೋದು, ನೀರಾವರಿಗಾಗ್ಬೋದು, ಬಜೆಟ್ ಅಲ್ಲಿ ನಾವು ಖಂಡಿತವಾಗ್ಲೂ ದುಡ್ಡನ್ನ ಎತ್ತಿಟ್ಟಿದ್ದೀವಿ. ಅನೇಕ ಯೋಜನೆಗಳು ಇಂಪ್ಲಿಮೆಂಟ್ ಆಗಿದೆ. ಆದ್ರೆ ಭದ್ರಾಗೆ ಎತ್ತಿಟ್ಟಿರುವಂತಹ ಹಣವನ್ನ ನಿಮ್ಮ ಮಂತ್ರಿ, ನಿಮ್ಮ CM ಇದ್ಲಿನ ಏನಾಗಬೇಕು ಅನ್ನುವಂಥ ರಿಪೋರ್ಟೇ ಹೋಗ್ದೇನೆ ನಿಮಗೆ ಕೇಂದ್ರದಿಂದ ದುಡ್ಡು ಕೊಡಬೇಕು ಅಂದ್ರೆ ಹೇಗೆ ಕೊಡ್ತಾರೆ? ಒಂದು ರಿಪೋರ್ಟ್ ಬರಬೇಕಲ್ಲ. ಲಾಸ್ಟ್ ಸಿಂಪಲ್ ಪ್ರಶ್ನೆ ಆಯ್ತು, ಭದ್ರದ್ ಬಿಡಿ, ಮೇಕೆದಾಟಿಗೆ ಬರ್ತೀನಿ. ಮೇಕೆದಾಟುದನ್ನು ಇವರು ರೆಡಿ ಮಾಡ್ಕೊಂಡಿಲ್ಲ, ಆಯ್ತು, ಇವ್ರ ಪ್ಲಾನ್ಗಳಿಲ್ಲ ಇವ್ರ ಹತ್ರ. ಮೇಕೆದಾಟಿಗೆ ಅನುಮತಿ ಕೊಡಬೇಕಾಗಿರೋದು ಎಲ್ಲಿಂದ? ಮೇಕೆದಾಟಿಗೆ ಯಾವುದೇ ಭಾರತದ ಸರ್ಕಾರ ಆಗಲಿ, ಕರ್ನಾಟಕದ ಸರ್ಕಾರ ಆಗಲಿ, ತಮಿಳುನಾಡು ಸರ್ಕಾರ ಆಗಲಿ ಅನುಮತಿ ಕೊಡುವಂತ ಪ್ರಶ್ನೆನೇ ಇಲ್ಲ ಇಲ್ಲಿ. ಅದು ಕೇಸ್ ನಡೀತಾ ಇದೆ 2 ರಾಜ್ಯಗಳಿಂದ. ಆ ಫಸ್ಟ್ ಕಾವೇರಿ ಟ್ರಿಬ್ಯುನಲ್ ಅಂತ ಮಾಡಿದ್ದೇನೆ ನಮ್ಮ ಸರ್ಕಾರ ಇದ್ದಾಗ. ನಮ್ಮ ಬೊಮ್ಮಾಯಿ ಅವರು ಒಂದು ನಿಯೋಗ ಕರ್ಕೊಂಡು ಹೋದ್ರು. ಆ ಟೈಮಲ್ಲಿ ಅನೇಕ ಈ ಕಾವೇರಿ ವಿಷಯವಾಗಿ ಅನೇಕ ಬೋರ್ಡ್ಗಳಿತ್ತು, ಅನೇಕ ನಿಗಮ ಮಂಡಳಿಗಳಿತ್ತು. ಇವನ್ನೆಲ್ಲ ಒಂದು ಟ್ರ್ಯಾಕ್ ಒಂದು ಟ್ರ್ಯಾಕ್ ತಂದು ಕಾವೇರಿ ಟ್ರಿಬ್ಯುನಲ್ ಇದನ್ನ ಮಾಡಿದ್ಮೇಲೆ ನೀರಿನ ಸಮರ್ಪಕವಾಗಿ ತಮಿಳುನಾಡಿಗೆ ಎಷ್ಟಾಗಬೇಕು, ರಾಜ್ಯಕ್ಕೆ ಎಷ್ಟಾಗಬೇಕು ಅನ್ನುವಂಥದ್ದಾಯ್ತು. ಸಿಂಪಲ್. ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ವಿಚಾರ ಇಷ್ಟೇ ಸಿಂಪಲ್. ನಮಗೆ ನಮ್ಮಲ್ಲಿ 28 ಜನ ಎಂಪಿಗಳಿದ್ದಾರೆ, ಅದರಲ್ಲೂ ಬಿಜೆಪಿ ಎಂಪಿಗಳಿದ್ದಾರೆ. ಬಿಕಾಸ್ ನಿಮ್ದೇ ಅಲ್ಲಿ ಅಧಿಕಾರದಲ್ಲಿ ಇದ್ದವರಿಂದ ನಿಮ್ಮಿಂದ ನಮಗೆ 1 ರೂಪಾಯಿಂದ ಉಪಯೋಗ ಇಲ್ಲ. ನೀವು ಸಬೂಬುಗಳನ್ನು ರೆಡಿ ಇಟ್ಕೊಂಡಿರ್ತೀರಿ. ಮೇಕೆದಾಟಿಗೆ ಒಂದು ಸಬೂಬು, ಕಾವೇರಿಗೆ ಇನ್ನೊಂದು ಸಬೂಬು, ಅನುದಾನ ಸಿಕ್ಕಿಲ್ವಾ ಇನ್ನೊಂದು ಸಬೂಬು. ಅಂದ್ರೆ ನಿಮ್ಮ ಧ್ವನಿಯಲ್ಲಿ ಇಲ್ಲಿ ಮಾತ್ರ ಮೆಟ್ರೋದಲ್ಲಿ ಟ್ರಂಕ್ ಇಟ್ಕೊಂಡು ಓಡಾಡಕ್ಕೆ ಇಂಥದಕ್ಕೆ ಮಾತ್ರ. ಇವತ್ತು DMK ತಮಿಳುನಾಡು ಅವರಿಗೆ ಭಾಷೆ ಬರಲ್ಲ ರೀ, ಅವಕಾಶ ಇಲ್ಲ. ಸದಾ ಸಿದ್ಧವಾಗಿದೆ. ಜನರ ವಿಚಾರ ತಡೀರಿ, ಮುಗಿತು ಬಿಡ್ರಿ, ಆಡಿಯೋ ಮ್ಯೂಟ್ ಆಯ್ತು. ಥ್ಯಾಂಕ್ ಯು ಸೋ ಮಚ್. 39 ಜನನೋ 38 ಜನನೋ ತಮಿಳುನಾಡಿನಲ್ಲಿ ಎಂಪಿಗಳಿದ್ದಾರೆ. ರಾಷ್ಟ್ರೀಯ ಪಕ್ಷದವರು ಯಾರದ್ರಲ್ಲಿ ಎಂಪಿಗಳು ಅಂತ ಹುಡುಕಿ ನೋಡೋಣ. ಬಟ್ ನಮ್ಮಲ್ಲಿರೋರು ಇಬ್ಬರನ್ನ ಬಿಟ್ಟು ಇನ್ನೆಲ್ಲರೂ ಕೂಡ
ರಾಷ್ಟ್ರೀಯ ಪಕ್ಷಗಳಿಗೆ ಸಂಬಂಧಪಟ್ಟಂತವ್ರೆ. ಬಿಜೆಪಿ ಎಂಪಿಗಳು ಇಲ್ಲೊಂದು ಮಾತಾಡ್ತಾರೆ ಅವರ ಬಾಡಿ ಲ್ಯಾಂಗ್ವೇಜು, ಅವರ ಸ್ಲ್ಯಾಂಗು, ಅವರ ಇಂಗ್ಲಿಷು, ಹಿಂದಿ ಕೇಳಿಸ್ಕೊಬಿಟ್ರೆ ಅಬ್ಬಬ್ಬ ಯಾವ ಸ್ಕೂಲಲ್ಲಿ ಓದ್ಕೊಂಡ್ ಬಂದಿದ್ದಾರೆ ಇವರು, ಇಷ್ಟೊಂದು ಚೆನ್ನಾಗಿ ಮಾತಾಡ್ತಾರಲ್ಲ ಅಂತ ಅನ್ಸುತ್ತೆ. ತಮಿಳ್ನಾಡಲ್ಲಿ ಒಬ್ರು ಎಂಪಿಗೆ ಒಂದು ಹಿಂದಿ ಮಾತಾಡಕ್ ಬರಲ್ಲ. ಬರುತ್ತೋ ಬರಲ್ವೋ, ಅವ್ರಿಗೆ ಬರೋ ಭಾಷೆಲೆ ಮೇಕೆದಾಟುಗೆ ನಾವು ಅವಕಾಶ ಕೊಟ್ಕೊಡ್ದು, ನೀವು ಕಾವೇರಿ ನೀರು ನಮ್ದು, ನಾವು ಅವ್ರಿಗೆ ಬಿಟ್ಕೊಡಲ್ಲ, ನಮ್ಮ ನೀರು ನಮಗೆ ಕೊಡಿ. ಹೆಂಗೆ ಅವಕಾಶಗಳನ್ನ ಕ್ರಿಯೇಟ್ ಮಾಡ್ಕೊತಾರೆ ಗೊತ್ತಾ? ನಮ್ಮಲ್ಲಿರೋ ಬರೀ ಹಿಂಗೆ ಕಿತ್ತಾಟ. ನಮ್ಮ ರಾಜ್ಯದ ಎಂಪಿಗಳಿಗೆ ನಿಜವಾಗಿಯೂ ಕೇಳ್ತಾ ಇದ್ದೀನಿ, ಮೇಕೆದಾಟು ವಿಚಾರ ಎಷ್ಟು ದಶಕಗಳಿಂದ ಸಮಸ್ಯೆ ಇದೆ, ಕಾವೇರಿ ಎಷ್ಟು ದಶಕಗಳಿಂದ ಸಮಸ್ಯೆ ಇದೆ. ಬರ ಅಂದ್ರೆ ರೈತರು ಬರೀ ಈ ಕಡೆ ಆತ್ಮಹತ್ಯೆ ಮಾಡ್ಕೋಬೇಕು, ಇಲ್ಲ ಕಣ್ಣೀರು ಹಾಕಬೇಕು. ಮೊನ್ನೆ ಒಬ್ರು ಶಾಲ್ ಹಾಕಕ್ ಹೋದ್ರೆ ರೈತರಿಗೆ CMಗೆ ಹೇಳಿ ಕಳಿಸ್ತಾರೆ, ನನಗೆ ನಿಮ್ಮ ಶಾಲು ಬೇಡ, ಏನು ಬೇಡ ಸ್ವಾಮಿ, ದಯವಿಟ್ಟು ನೀರು ಕಳಿಸಿ ಅಂತ ಕೇಳ್ತಾರೆ ರೈತರು. CM ಹೋಗಿ ಶಾಲ್ ಹಾಕಕ್ ಹೋದ್ರು ಬೇಡ, ಹಾಕಿಸ್ಕೊಳ್ಳಲ್ಲ ಅವರು. ಇಂಥ ಎಂಪಿಗಳನ್ನ ಇಟ್ಕೊಂಡಿದ್ದೀವಿ. ಒಬ್ರು ಬೆನ್ಮೂಳೆ ಇದೆ ನನಗೆ, ನಾನು ಗಟ್ಟಿಯಾಗಿದ್ದೀನಿ, ನಮ್ಮ ರಾಜ್ಯದ ಪರವಾಗಿ ನಿಂತ್ಕೊಂತೀನಿ, ರಾಜ್ಯದ ಜನದ ಋಣ ನನ್ನ ಮೇಲಿದೆ, ಹೋಗಿ ಮಾತಾಡ್ತೀನಿ ನಾನಲ್ಲಿ ಅಂತ ಒಬ್ರು ಬೆನ್ಮೂಳೆ ತೋರಿಸುವಂತಹ ಎಂಪಿಗಳು ನಮ್ಮಲ್ಲಿ ಇಲ್ವಾ? ಇದು ಕರ್ಮ ನಮ್ದು. ನೋಡೋಣ, ಇವತ್ತು ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ, ಅಲ್ಲಾದ್ರೂ ಒಗ್ಗಟ್ಟಾಗ್ತಾರ ಅಥವಾ